ಇದ್ದಂಗಿದು. ನಾವೆಷ್ಟೇ ಆದ್ರೂ ಅಷ್ಟೇ. ಯಾರ್ಯಾರು ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಸಾಯಿಬಾಬಾಗೆಲ್ಲ ಕೈ ಮುಗಿದ್ರಿ? ಎಲ್ಲ ಮುಗಿದ್ರಾ? ಇಲ್ವಾ? ಎಲ್ಲ ಪೂಜೆ ಎಲ್ಲ ಆಗಿಲ್ವಿನ? ಎಷ್ಟು ಜನ ಪೂಜೆ ಆಯ್ತಾ ಆಲ್ರೆಡಿ? ಬೇರೆ ಬೇರೆ ಸರ್ ಪೂಜೆ ಎಲ್ಲ ಆಗಿದೆ ಸರ್. ಆಯ್ತಾ? ಆಗಿದೆ ಸರ್. ಆಗಿದೆಯಾ? ಸರಿ ಸರಿ ಸರಿ. ಈ ಮನೆಗೆ ಎನರ್ಜಿ ಉಮ್ಮಂದ್ ಹೆಂಗ್ ಗೊತ್ತೇನು? ಉಮಾ ಮಹೇಶ್ವರಿ ಇದು ಮನೆಗೆ ಎನರ್ಜಿ. ಮನೆ ಒಳಗೆಲ್ಲ ಎಲ್ಲ ಡ್ಯಾನ್ಸ್ ಮಾಡಿ ಎಲ್ಲ ಮುಗಿಸ್ಬಿಡ್ತಾಳೆ. ಈ ಸರಿ ಟ್ರೈನಿಂಗ್ ಬರಲ್ಲ, ಅಲ್ಲೇ ಮಾಡಿ ಮುಗಿಸ್ಬಿಡ್ತಾಳೆ ಅಂತ. ಹಂಗೆ ನೀನ ಸಾಯಿಬಾಬಾ ಟೆಂಪಲ್ ಹೋದಾಕಪ್ಪ ಮನೆ ಮೂರ್ತಿ ಇಟ್ಕೊಂಡ್ಬಿಡೋದು, ಅಲ್ಲೇ ಹಂಗೆ ಕೈ ಮುಕ್ಕೊಂಡ್ಬಿಡೋದು. ಅಷ್ಟು ದೂರ ಬರೋ ಚಾರ್ಜ್, ಬಸ್ ಖರ್ಚು, ಊಟ, ರೂಮು, ಟೆನ್ಷನ್ ಯಾಕೆ ನನಗೆ? ನೀನ್ ಆತ ನೀನೆ, ಈತ ನೀನೆ ಅಂತ ಅಲ್ಲಿ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡ್ಬಿಡ್ತಾರೆ ಸಾಯಿಬಾಬಾ. ನಂಗೆ ಅಂತ ಜಾಣ್ರ ಜನ. ಏ ಮೇಡಮ್ ಹಂಗೆ ತಾನೆ? ಕರೆಕ್ಟ್. ಓಕೆ ರೈಟ್. ಆರ್ ಯು ರೆಡಿ? ಎಸ್ ಸರ್, ರೆಡಿ ಸರ್. ಎಲ್ಲ ರೆಡಿ ಅನ್ಬೇಕು. ಒಬ್ಬರು ರೆಡಿ ಅಂದ್ರೆ ಇದು ರೆಡಿ ಆಗಲ್ಲ. ಎಲ್ಲ ರೆಡಿ Ready, ರೆಡಿ sir. ಆಗ. ರೆಡಿ ಸರ್. ರೆಡಿ? ಆರ್ ಯು ರೆಡಿ? Yes, sir. Ready, sir. ಒಬ್ರೇ ಅಂತೀರಿ ಎಸ್ ಅಂತ, ಮಿಕ್ಕಿದರೆಲ್ಲ ಏನಾಗಿದೆ? ಕರೆಕ್ಟ್ ರೆಡಿ ಅಲ್ಲ? ಸರ್. ಎಸ್ ಸರ್. ರೆಡಿ? Ready, sir. 1 ರೆಡಿ ಸರ್. 2 3 Thank you, sir. ಏನ್ ಸಂಡಂಗಪ್ಪ ಸರ್? ಅಫ್ರೆಶ್ ಎಲ್ಲಿ ಇದೆಯಾ? ಇಲ್ವಾ? ಸರಿ ಸರಿ ಸರಿ. ಏನಾದ್ರು ಕ್ಲಾಸ್ ಮಿಸ್ ಮಾಡಲ್ಲ, ಅದು ಖುಷಿನ. ಏನಾಗಿದ್ರೆ ಕ್ಲಾಸ್ ಮಿಸ್ ಮಾಡಲ್ಲ. ಸರಿ, ಓಕೆ ರೈಟ್. ಎಲ್ಲ ಸ್ನಾನ ಆಯ್ತಾ? ಒಂದು ಹಾಟ್ ಕೊಡಿ. ಸ್ನಾನ ಆಗಿದ್ರೆ ಒಂದು ಹಾಟ್ ಕೊಡಿ. ಸ್ನಾನ ಆಗಿದ್ರೆ ಕೊಡಕ್ ಹೋಗ್ಬಿಡಿ. ಓಕೆ, ಸ್ನಾನ ಆಗಿದ್ರೆ ಒಂದು ಹಾಟ್ ಕೊಡಿ. ನೀವೆಲ್ಲ ವಿಡಿಯೋ ಆಫ್ ಮಾಡಿದ್ರೆ ಮೋಸ್ಟ್ಲಿ ಸ್ನಾನ ಮಾಡಿರ್ಲಿಕ್ಕಿಲ್ಲ. ಮೋಸ್ಟ್ ಅದಕ್ಕೆ ವಿಡಿಯೋ ಆಫ್ ಮಾಡಿದ್ರಿ ಅನ್ಸುತ್ತೆ. ವಿಡಿಯೋ ಆನ್ ಮಾಡಿದ್ರೆ ಸ್ನಾನ ಮಾಡಿರಿ ಅಂತ ಅರ್ಥ. ಏನಮ್ಮ ಜಯಲಕ್ಷ್ಮಿ, ಹೌದಲ್ಲ? ಓಕೆ ರೈಟ್. ಹಂಗೆ ಲಾವಣ್ಯ ಹೊಸ್ದಾಗಿ ಬಂದ್ರೆ ಲಾವಣ್ಯ ಅಂತ ಗೊತ್ತಿಲ್ಲ ನನಗೆ. ಮೋಸ್ಟ್ಲಿ ತುಂಬಾ ಜನ ವಿಡಿಯೋ ಆನ್ ಮಾಡಿರಿ, ಆಫ್ ಮಾಡಿಲ್ಲ. ಯಾಕಂದ್ರೆ ನಮ್ಮ ಮನೆ ಚಿಕ್ಕದಾಗ್ತಾ ಇದೆ. ನಮ್ಮ ಮನೆ ಚಿಕ್ಕದಾಗ್ತಾ ಇದೆ. ಈಗ ನೆಕ್ಸ್ಟ್ ಕಳ್ಳರು ಕಾಣ್ತಾರೆ. ಯಾರ್ಯಾರು ಬಂದಿಲ್ಲ, ಯಾರ್ಯಾರು ಬಂದು ಎಲ್ಲ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಯಾಕಂದ್ರೆ ಈಗ ಜನಸಂಖ್ಯೆ ಕಮ್ಮಿ ಆಗುತ್ತೆ. ಅವ್ರವ್ರ ಮಕ್ಕಳು ಅವ್ರಿಗೆ ಕಳಿಸ್ಬಿಡ್ತೀವಿ. ಕಳಿಸಿದ್ಮೇಲೆ ನಮ್ಮ ಮಕ್ಕಳು ಉಳ್ಕೊಳ್ತವೆ. ಅವಾಗ ನಿಮ್ಗೆ ಜನ ಇನ್ನ ಕಮ್ಮಿ ಆಗ್ತಾರೆ ಹೋಗ್ತಾ ಹೋಗ್ತಾ. ಓಕೆ, ಅವಾಗ ಫುಲ್ ಫೋಕಸ್ ಮಾಡ್ತೀನಿ ನಾನು. ನೀವು ಯಾರು ಇದೀರಿ, ಯಾರ್ಯಾರು ಬಂದಿದ್ರಿ, ನೀವು ಬಂದು ಕ್ವಶನ್ ಕೇಳಂಗಿಲ್ಲ. ಹಂಗ್ ಮಾಡೋಣ. ಅಜಯ್ ಸರ್ ಹೇಳ್ಬಿಡಿ ಸರ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ನೀವೆಲ್ಲ ದಿನ ಬರೋರ? ಓಕೆ, ಡೈಲಿ ಬರ್ತೀರಾ ನೀವೆಲ್ಲ ಕ್ಲಾಸ್ಗೆ? ಯಾರ್ಯಾರು ಇವತ್ತು ಬಂದಿರಿ ಬೆಳಗ್ಗೆ? ಇವತ್ತು ಬಂದಿನಿ ಸರ್ ಇನ್ನ ಅನ್ನೋರು? ಸರ್ ಇಷ್ಟು ದಿನ ಬಿಸಿ ಇದ್ದೆ ನಾನು, ಸ್ವಲ್ಪ ಕೆಲಸ ಇರ್ತಾ ಇತ್ತು, ಇವತ್ತು ಬಂದಿನಿ ಅನ್ನೋರು? ಅನಿಮೇಶ, ಹೌದಾ? ಇವತ್ತು ಬಂದಿರೋದಾ? ಓಕೆ, ಒಳಗಡೆ ಇದ್ದೀರಲ್ಲ ಸ್ವಲ್ಪ. ಈಗ ನಾನು ಟೆನ್ಷನ್ ಮಾಡ್ಬೋದು ನಿಮ್ಗೆಲ್ಲರಿಗೂ. ಟೆನ್ಷನ್. ಇಲ್ಲಿ ಯಾರೋ ನಾರಾಯಣ ಅಂತ ಬರೀತಿದ್ದೀರಿ ಸರ್. ನೀವು ನ್ಯೂ ಓಲ್ಡಾ? ನಾರಾಯಣ್ ಇವತ್ತೇ ಬಂದಿರೋದಾ ನೀವು? ಸರ್ ಹೌದು ಸರ್, ಇವತ್ತೇ ಬಂದಿದ್ದೀನಿ. ಓಕೆ, ಶೇಕ್ ತಗೊಂಡು ಎಷ್ಟು ದಿನ ಆಯ್ತು ಸರ್? ಶೇಕ್ ತಗೊಂಡೆ ಸರ್, ತಾವತ್ತಂತ ಇದ್ದೀನಿ. ತಗೋತ ಬಂದಿರಿ. ಓಕೆ ರೈಟ್ ಸರ್. ಓಕೆ, ಏನಾದ್ರು ಪ್ರಾಬ್ಲಮ್ ಇದೆಯಾ? ಯಾಕೆ ತಗೋಬೇಕು ನೀವು? ಏನ್ ಸರ್? ಯಾಕೆ ತಗೋಬೇಕು ಶೇಕ್? ಅವರ್ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ಕುತ್ಕೊಂಡ್ರೆ ನಿಮ್ಗೆ. ಒಂದು ಆಟ ಕೊಡಿ ನೋಡೋಣ. ಎಷ್ಟು ಚೆನ್ನಾಗಿ ಅನ್ಸುತ್ತೆ ಕುತ್ಕೊಂಡಿ ಸರ್ ಇಲ್ಲಿ, ಚೆನ್ನಾಗಿ ಅನ್ಸುತ್ತೆ ನನಗೆ ಇಲ್ಲಿ ಅಂತ. ರೈಟ್, ಚೆನ್ನಾಗಿ ಅನ್ಸುತ್ತೆ. ಇದಕ್ಕಿಂತ ಮುಂಚೆ, ಇಲ್ಲಿ ಬರೋ ಮುಂಚೆ ಎಷ್ಟು ಜನಕ್ಕೆ ತಾಳ್ಮೆ ಇದೆ? ಒಂದು ಆಟ ಕೊಡಿ ಸರ್. ತಾಳ್ಮೆ ಇದೆ, ಸ್ವಲ್ಪ ತಾಳ್ಮೆ ಇದೆ ಸರ್ ನನಗೆ ಅನ್ನೋರು? ತಾಳ್ಮೆ ಇದೆ ನನಗೆ ಅನ್ನೋರು ಒಂದು ಹಾಟ್ ಕೊಡಿ ನೋಡೋಣ ಸರ್. ನೆಟ್ ಇಲ್ಲ ಅಜಯ್ ಸರ್? ಇದೆ ಸರ್, ಕೇಳಿಸ್ತಾ ಇದೆ. ಹೇಳಿ ಕೇಳಿಸಿಲ್ಲ? ನೆಟ್ ಇಲ್ಲ ನಂದು, ಸರಿಯಾಗಿರ್ಲಿಲ್ಲ ಅಂತ. ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಕೇಳಿಸುತ್ತೆ. ಓಕೆ, ಎಷ್ಟು ಜನಕ್ಕೆ ಸಮಾಧಾನ ಇದೆ? ಈಗ ನೋಡಿ, ನಾನು ಹಂಗೆ ಇರಿ ನಿಮಿಷ, ಒಂದು 4 ನಿಮಿಷ ನಾನು ಮಾತಾಡಿಲ್ಲ ಅಂತ ಇಟ್ಕೊಳ್ಳಿ. ಎಷ್ಟು ಜನಕ್ಕೆ ನಿಮಗೆ ಇಲ್ಲಿ ಕುತ್ಕೋಬೇಕು ಅನ್ಸುತ್ತೆ? ಓಕೆ, ನಾನು ಹೇಳೋದು ಯಾಕೋ ನೀವು ಯಾರು ಕಾಣಿಸ್ತಾ ಇಲ್ಲ, ಪರವಾಗಿಲ್ಲ. ನಾನು ಹೇಳೋದು ಕೇಳಿಸಿದ್ರೆ ಒಂದು ಆಡ್ ಕೊಡ್ತಾ ಇರಿ ಅಷ್ಟೇ. ನಾನು 4 ನಿಮಿಷ ಇಲ್ಲಿ ಮಾತಾಡದೆ ಕುತ್ಕೊಂಡ್ರೆ ಎಷ್ಟು ಜನ ನೀವು ಇಲ್ಲಿ ಕುತ್ಕೊಂಡಿರ್ತೀರಿ ಲಾಸ್ಟ್ ವರೆಗೆ?
ಯಾರು ಕುತ್ಕೊಳ್ಳಲ್ಲ. ಇಲ್ಲಿ ಕುತ್ಕೊಂಡಿದ್ದೀನಿ ನಾನು 4-5 ನಿಮಿಷ ಸುಮ್ಮನೆ ದಿನ ಬರ್ತೀನಿ, ನನ್ನ ಪಾಡಿನ ಕುಡಿತಾ ಇರ್ತೀನಿ, ಇಡ್ತಾ ಇರ್ತೀನಿ, ನೀವು ಕುಡೀರಿ ಅಂತ ಹೇಳ್ತಾ ಇರ್ತೀನಿ. ಎಷ್ಟು ದಿನ ಬರ್ತೀನಿ ನಿಮಗೆ? 2 ದಿನ ಕೂಡ ಬರಲ್ಲ. ಅಯ್ಯಪ್ಪ ಕುಡಿದಿರ್ತಾನೆ, ನಾನು ಕುಡಿದಿಡ್ಬೇಕು, ಮತ್ತೆ ಅಯ್ಯಪ್ಪ ಕುಡಿದಿರ್ತಾನೆ, ನಾನು ಮತ್ತೆ ಕುಡಿದಿಡ್ಬೇಕು. ಅದೇ ನೋಡಕ್ ಹೋಗ್ತೀಯ ಅಲ್ಲಿ? ಮತ್ತೆ ಕನ್ನಡದಾಗ ಹೇಳ್ತಾರೆ, ನೋಡೋಣ ಗುರಾಜ ಆಡೋಣ ದಾಸ ಅಂತ, ಹಂಗ ಆಗ್ಬಿಡುತ್ತೆ ಅಂತ ಬರಲ್ಲ. ಕರೆಕ್ಟ್ ಅಲ್ವಾ? ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕರೆ ನಿಮಗೆ ಖುಷಿ ಅನ್ಸಿದ್ರೆ ಅಷ್ಟೇ ಇಲ್ಲಿಗೆ ಬರೋದು. ರಿಲೀಫ್ ಸಿಕ್ಕಿದ್ರೆ, ಸಂತೋಷ ಸಿಕ್ಕಿದ್ರೆ, ನಿಮ್ಮ ಜೀವನದಲ್ಲಿ ಯಾಕೋ ಖುಷಿ ಕೊಟ್ಟಿದ್ರೆ, ನನಗೆ ಯಾಕೋ ಉಲ್ಲಾಸ ಅನಿಸ್ತಾ ಇದೆ, ನನ್ನ ಜೀವನ ಚೆನ್ನಾಗಿ ಆಗ್ಬೋದು ಅಂತ ಭರವಸೆ ಮುಟ್ಟಿದ್ರೆ ನೀವು ಅಷ್ಟೇ ಬರ್ತೀರಿ. ಓಕೆ, ನನ್ನ ಕ್ವಶನ್ ತುಂಬಾ ಜನ ಕೇಳ್ತಾರೆ, ಒತ್ತಡಗಳು ಬರಂಗ ಮಾಡ್ತಾರೆ, ತುಂಬಾ ಜನ ನಿಮಗೂ ಮಾಡಿರ್ತಾರೆ. ಎಲ್ಲಿ ಏನು ಎಷ್ಟು ಕೇಳಬೇಕಂತ ನಮ್ಗೆ ಗೊತ್ತಿರಬೇಕು ಅಂತ ಹೇಳ್ತೀನಿ. ಫಸ್ಟ್ ನಿಮ್ಗೆ ಟೆನ್ಷನ್ ಆಗ್ಬಾರ್ದು ಅಂತ ನಾನು ಹೇಳ್ತೀನಿ. ನನಗೆ ಹೇಳಿದ್ರು, ಸಿಗಂದೂರು ಚೌಡೇಶ್ವರಿಗೆ ಹೋಗಿ ನೀವು ದೇವಸ್ಥಾನಕ್ಕೆ ಹೋಗಿ ನೀರಾಗಿ ಮುಳುಗಿ ಬರ್ರಿ, ಚೆನ್ನಾಗಿ ಆಗ್ತಿಲ್ಲ ಅಂತ ಹೇಳಿದ್ರು. ಇಡೀ ನನ್ನ ಫ್ಯಾಮಿಲಿ ಕರ್ಕೊಂಡು ಹೋಗಿ ಬಂದೆ. ಅಲ್ಲಿ ಕೇಳಿದೀವ, ಸಿಗಂದೂರು ಚೌಡೇಶ್ವರಿ ಯಾರು, ಅವರಪ್ಪ ಯಾರು, ಅವ್ರ ಅಮ್ಮ ಯಾರು, ಅವ್ರ ಬಂಧು ಬಳಗ ಯಾರು, ಅಯ್ಯಮ್ಮ ಯಾಕೆ ಅಲ್ಲಿ ಹೋಗಿದ್ದಾಳೆ, ಅಲ್ಲಿರಕ್ಕೆ ಹೆಂಗ್ ಕಾಣುತ್ತೆ ನಾನು ಕೇಳಿದಿನ? ನಾನು ಕೇಳಿಲ್ಲ. ಕರೆಕ್ಟಾ? ನನಗೆ ಏನ್ ಬೇಕು, ಒಳ್ಳೇದಾಗಬೇಕು ಅಷ್ಟೇ. ನಿಮ್ಗೆ ಆಗಿದೆ ಅಂತ ಒಳ್ಳೇದು, ನನಗೆ ಆಗುತ್ತೆ ಅಂತ ನಾನು ಹೋಗಿರೋದು ಅಷ್ಟೇ. ಅಶೋಕ್ ಸರ್ ಕೇಳಿಸುತ್ತಲ್ಲ? ಕ್ವಶನ್ ಕೇಳಲ್ಲ ನೀವು. ಈಗ ಮಂಜುನಾಥ ಎದ್ದೇಳ ಮಂಜುನಾಥ ಅಲ್ಲಿ ಹೋಗಪ್ಪ ಅಂತ ಹೇಳ್ತೀವಿ ನಾವು. ಹೋಗಂದ್ರೆ ನಂಗೆ ಚೆನ್ನಾಗಿದ್ದೀನಿ, ನೀನು ಹೋಗು ಅಂತೆ. ಮಂಜುನಾಥ್ ಹೋಗಂದ್ರೆ ಮಂಜುನಾಥ್ ಹೋಗ್ತೀವಿ. ಮಂಜುನಾಥ್ ಅಪ್ಪ ಅಮ್ಮ ತಾತ ಮುತ್ತಾತ ಯಾರು, ಅವ್ರು ಯಾಕೆ ನಮ್ಗೆ ಒಳ್ಳೇದ್ ಮಾಡ್ತಾನೆ ನಾವು ಕೇಳಿಲ್ಲ. ನಾವು ಹೋಗಿ ಕೈ ಮುಗಿದು ಬರ್ತೀವಿ, ಅವ್ರಿಗೆ ಒಳ್ಳೇದಾಗಿತ್ತಂತೆ ಒಳ್ಳೇದಾಗುತ್ತಂತೆ ಹೋಗ್ತೀವಿ. ನನಗೆ ಗ್ಯಾರಂಟಿ, ನನಗೆ ಐಡಿಯಾ ಇಲ್ಲ. ಬಟ್ ಇಲ್ಲಿ ಬಂದು ಕುತ್ಕೊಂಡಾಗ ನಿಮಗೆ ಎಷ್ಟು ಜನಕ್ಕೆ ಮಾತ್ರಿ ಹರ್ಬಲೈ ಕಂಪನಿ ಎಲ್ಲಿದೆ, ಯಾವ ದೇಶದ ಕಂಪನಿ, ಯಾವ ಊರವ್ರು ಇವ್ರು, ಕನ್ನಡದವ್ರು ಯಾರು, ಅದು ಕುಡಿದ್ರೆ ಏನಾಗುತ್ತೆ, ಅದು ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತಾ ಅಂತ ಟಿವಿ ಬಂದತ್ತಂತೆ. ಸಿಗಂದೂರು ಚೌಡೇಶ್ವರಿ ಟಿವಿ ಬಂದದ್ದು, ಮಂಜುನಾಥ್ ಕೂಡ ಟಿವಿ ಬಂದದ್ದ. ಯಾಕೆ ನೀವು ಕೇಳಿಲ್ಲ ಅದನ್ನ? ಸಿದ್ದರಾಮಯ್ಯ ದಿನ ಟಿವಿ ಬರ್ತಾನ? ನಿಮಗೆ ಒತ್ತಡಗಳ ಜೀವನದಿಂದ ನೀವು ಸತ್ಯ ತಿಳ್ಕೊಳ್ಳದೆ ನಿಮ್ ಟೆನ್ಷನ್ ನೀವು ಜಾಸ್ತಿ ಮಾಡ್ಕೊಂಡು ನಿಮ್ದೇ ನೆಮ್ಮದಿ ಕಳ್ಕೊಂಡು ನಿಮ್ಮ ಬಾಡಿಗೆ ಇರ್ತಕ್ಕಂಥ ಎಷ್ಟು ತರದ ವೈಟಮಿನ್ಸ್ ಮಿನರಲ್ಸ್ ಬಾಡಿಗೆ ಬೇಕು, ಬಾಡಿ ಸಮಾಧಾನವಾಗಿ ಇರಾಕೆ ಅಂತ ನನಗೆ ಗೊತ್ತಿಲ್ಲ. ಎಷ್ಟು ಸಮಾಧಾನವಾಗಿ ಇರ್ಬೇಕು ನಾನಂದ್ರೆ, ನನಗೆ ಕೆಲವು ಮಾತುಗಳು ಬೇಕು, ಕೆಲವು ಫುಡ್ ಬೇಕು. ಫುಡ್ ಇಂದ ನಿಮ್ಮ ಬಾಡಿ ತಣ್ಣಗಿರುತ್ತೆ. ಕೆಲವು ಸರಿ ನಿಮಗೆ ಜನ ಮಾತಾಡೋ ಮಾತಿಂದ ಬೆಂಕಿ ಕೂಡ ಎತ್ತುತ್ತೆ. ಅನಿಸುತ್ತಾ? ವಿಡಿಯೋ ಆಫ್ ಆಯ್ತು ಸರ್, ವಿಡಿಯೋ ಆಫ್ ಆಯ್ತು. ನೆಟ್ವರ್ಕ್ ಹೋಯ್ತು ಸಾರ್ದು. ಕೇಳಿಸ್ತಾ ಇದಲ್ಲ? ಎಲ್ಲರಲ್ಲಿ ಇದ್ರೆ ಒಂದು ಹಾಕ್ಕೊಡಿ. ಕೇಳಿಸ್ತಾ ಇದೆಯಾ? ಯಾಕೆ ನಮ್ಗೆ ಟೆನ್ಷನ್ ಆಗ್ತಾ ಇತ್ತು, ಯಾಕೆ ತಗೊಂತ ಇದೀವಿ ಅಂತ ಸಾರ್ ಹೇಳ್ತಾ ಇದ್ರು. ಬಟ್ ನೆಟ್ವರ್ಕ್ ಹೋಯ್ತು. ಎಲ್ರು ಕೂಲ್ ಆಗಿದ್ದೀರಾ? ಅಪ್ರೇಸ್ ತಗೊಂತಾ ಇರಿ. ಫೋನ್ ಕೈಯಲ್ಲಿ ಇಟ್ಕೋಬೇಡಿ, ಅಪ್ರೇಸ್ ಕುಡಿತಾ ಇರಿ. ಏನೇನ್ ಕೆಲಸ ಮಾಡ್ತಾ ಇದ್ರಿ ಅದೆಲ್ಲದನ್ನು ದಿನ ಮಾಡ್ತೀವಿ. ದಿನ ಬೆಳಕರಿಯುತ್ತೆ, ಮತ್ತೆ ದಿನ ಹೊತ್ತು ಮುಳುಗುತ್ತೆ, ಮತ್ತೆ ಬೆಳಕರಿಯುತ್ತೆ. ಕರೆಕ್ಟ್ ಅಲ್ವಾ? ಕೂಲ್ ಆಗಿರಿ ಸರ್. ಬಂದ್ರಿ? ನೆಟ್ವರ್ಕ್ ಹೋಯ್ತು ಸರ್, ನಂದು ಹೋಗಿ ಬಂದ್ರಿ ಸರ್. ಹೋಗುತ್ತೆ ಬರುತ್ತಲ್ಲ? ಕೇಳಿಸ್ತಾ ಇದೆಯಾ ಇವಾಗ? ಕೇಳಿಸ್ತಾ ಇದೆ ಸರ್. ಓಕೆ, ಗೊತ್ತಿಲ್ಲ. ಅದು ನಾನು ಪ್ರಪಂಚದಲ್ಲಿ ಟಾಪೆಸ್ಟ್ ನೆಟ್ವರ್ಕ್ ಅಂತ ಹಾಕೊಂಡಿರೋದು, ರೈಲ್ವೆ ನೆಟ್ ಅಂತ. ಅಂದ್ರೆ ರೈಲ್ವೆ ನೆಟ್ ಯಾವಾಗ ಹೋಗಲ್ಲ, ಅದು ಸ್ಟ್ರಾಂಗ್ ಇರುತ್ತೆ ಅಂತ ಹಾಕೊಂಡಿದೀನಿ. ರೈಲ್ವೆ ನೆಟ್ ಕೂಡ ಹೋಗುತ್ತೆ ಅಂತ ಗೊತ್ತಿಲ್ಲ. ಓಕೆ, ನೀವು ಮೊನ್ನೆ ಮಾತಾಡುವಾಗ ಹೇಳ್ತಿದ್ರು ಒಬ್ರು, ನಿಮಗೆ ಒತ್ತಡಗಳಂತ ಹೇಳ್ತಿದ್ರು, ಕರೆಕ್ಟ್ ಅಲ್ವಾ? ಈಗ ಕೆಲವು ಸಲ ಮಾತಾಡ್ತಾ ಕುಂತು ಮಾತಾಡುವಾಗ ನಿಮ್ಗೆ ಹರ್ಟ್ ಆಗುತ್ತೆ. ನಾ ಮಾತಾಡೋ ಮಾತಿಂದ ನಿಮಗೆ ಸಿಟ್ಟು ಬರುತ್ತಿಲ್ಲ, ಅಲ್ಲ ಬೇಜಾರಾಗುತ್ತೆ. ಅದೇ ಮಾತು ಸಮಾಧಾನ ಮಾತಾಡಿದ್ರೆ ನಿಮ್ಗೆ ನೆಮ್ಮದಿ ಸಿಗುತ್ತೆ. ಸೇಮ್ ನೀವು ಬಾಡಿಗೆ ತಿನ್ನೋ ಫುಡ್ ಅಲ್ಲಿ ಖಾರ ತಿಂದ್ರೆ ಕಣ್ಣಾಗ ಬಾಯಿ ನೀರು ಬರುತ್ತೆ, ಸಪ್ಪೆನ್ ತಿಂದ್ರೆ ಟೇಸ್ಟ್ ಬರಲ್ಲ, ಸರಿಯಾಗಿ ನೋಡ್ಕೊಂಡ್ ತಿಂದ್ರೆ ಮನಸ್ಸಿ ರುಚಿ ಸಿಗುತ್ತೆ. ಸಿಗುತ್ತೆ. ಬಟ್ ನೀವು ಸರಿಯಾಗಿ ಹದವಾಗಿ ಮಾಡಿದ್ರೆ, ಮೃದುವಾಗಿ ಮಾತಾಡಿದ್ರೆ, ಮತ್ತೆ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ನೀವು ಅಷ್ಟೇ ಮನುಷ್ಯ ಸಮಾಧಾನವಾಗಿ ಇರ್ತೀರಿ. ಇಲ್ಲ ಅಂತ ಹೇಳಿದ್ರೆ ಮನುಷ್ಯನ ಬಾಡಿ ವೇರಿಯೇಷನ್ ಆಗುತ್ತೆ.
ಅರ್ಥ ಮಾಡ್ಕೊಳ್ಳಿ. ಈಸಿ, ಮನುಷ್ಯ ಬದುಕೋದು ಬಹಳ ಈಸಿ, ಅದನ್ನ ಬಹಳ ಕಷ್ಟ ಮಾಡ್ಕೊಂಡಿದ್ಯಾರು ನೀವೇ. ಓಕೆ. ಅನ್ಲಿಮಿಟೆಡ್ ಪ್ಲಾನಿಂಗ್, ಅನ್ಲಿಮಿಟೆಡ್ ಮೆಡಿಸಿನ್, ಅನ್ಲಿಮಿಟೆಡ್ ಫುಡ್, ಅನ್ಲಿಮಿಟೆಡ್ ಜೀವನ. ಏನು ಇದು ಲಿಮಿಟ್ ಇಲ್ದ ಮಾಡಿ ನಿಮಗೆ ನೀವು ತಡ್ಕೊಳಕ್ ಆಗದಷ್ಟು ಭಾರ ಮಾಡ್ಕೊಂಡು ಜೀವನ ನಡೆಸ್ತಿರೋದು ಒತ್ತಡ ಅಂತ ಕರಿತಾರೆ. ಯೋಚನೆ ಮಾಡಿ. ಈಗ ನೀವು ತಿನ್ನೋ ಫುಡ್ಡಿಗೂ ಮಾಡೋ ಕೆಲ್ಸಕ್ಕೂ ನೀವಿರೋ ರೀತಿಗೂ ನಿಮ್ಮ ಬಾಡಿ ಸಪೋರ್ಟ್ ಮಾಡುತ್ತೆ ಅಂತ ಹೆಂಗ್ ಯೋಚನೆ ಮಾಡ್ತೀರಿ? ನೀವ್ ಹೆಂಗ್ ಯೋಚನೆ ಮಾಡ್ತೀರಿ? ನಿಮಗೆ ಎಷ್ಟು ಜನ ಮನೆ ಒಳಗಡೆ ಇಲ್ಲಿ ಬಂದ್ಮೇಲೆ ನಿಮ್ಗೆ ನೆಮ್ಮದಿ ಸಿಕ್ಕಿದೆ ಚೆಕ್ ಮಾಡ್ಕೊಳ್ಳಿ. ನೆಮ್ಮದಿ ಸಿಗಕ್ಕೆ ಏನ್ ಕಾರಣ? ನಾನು ಮಾತಾಡೋ ಮಾತಿನ ನೆಮ್ಮದಿ ಸಿಕ್ತೆ ಇಲ್ಲ, ಅದಕ್ಕೆಲ್ಲ ನೆಮ್ಮದಿ ಸಿಕ್ಕಿರೋದು ನಿಮ್ಗೆ. ಕೆಲವು ಬಾಡಿಗೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಮತ್ತೆ ಮನುಷ್ಯನನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಮನುಷ್ಯನಾಗಿ ಪರಿವರ್ತನೆ ಮಾಡ್ತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥ ಫುಡ್ ಬಾಡಿಗೆ ಹೋಗುತ್ತೆ. ನಿಮ್ಮನ್ನ ಹ್ಯಾಂಡ್ಲಿಂಗ್ ಮಾಡೋ ಕೆಪಾಸಿಟಿ, ಟೆನ್ಷನ್ ಫ್ರೀ ಲೈಫ್ ಮಾಡಕ್ ನಿಮಗೆ ಮಾತಿಂದ ಸ್ವಲ್ಪ ಆದ್ರೆ ಹೊಟ್ಟೆಗೆ ಹಾಕೋ ಫುಡ್ ಇಂದ ನಿಮ್ಗೆ ಅದನ್ನ ಕಂಟ್ರೋಲ್ ಮಾಡಕ್ ಬರುತ್ತೆ. ಕಂಟ್ರೋಲ್ ನೆಕ್ಸ್ಟ್ ತೋರಿಸ್ತೇನೆ. ಇದು ಲಿಮಿಟೇಷನ್ ಲೈಫ್ ಅಂತ ಕೇಳ್ತೀವಿ, ಗೊತ್ತಾ? ಬೇಡದಿರೋದಂದ್ರೆ ಏನ್ ಗೊತ್ತಾ? ಬೇಡದಿರೋದೇನು ಗೊತ್ತಾ? ಯಾವ್ದು ಗೊತ್ತಾ ಬೇಡದಿರೋದಂದ್ರೆ? ಮನುಷ್ಯನಿಗೆ ಅವಶ್ಯಕತೆವಾಗಿ ಬೇಕಾಗಿರ್ತಕ್ಕಂಥದ್ದೇನಿದೆ ಅಷ್ಟನ್ನ ನೀವು ಹ್ಯಾಂಡಲ್ ಮಾಡ್ಬೇಕು, ಅಷ್ಟೇ ಮಾಡ್ಬೇಕಾಗಿತ್ತು. ಜಾಸ್ತಿ ಮಾಡಿ ಏನಾಗುತ್ತೆ, ತಿನ್ನೋ ಫುಡ್ ನಿಮಗೆ ಯೋಚನೆ ಮಾಡಿ ನೋಡಿ. ಮನುಷ್ಯನಿಗೆ 3 ಬೇಕೇ ಬೇಕು. ನಿಮ್ಗೆ ಏನ್ ಬೇಕು? ಒಂದು ಫುಡ್ ಬೇಕು, ಕರೆಕ್ಟಾ? ಫುಡ್ ಬೇಕಾ? ಫುಡ್ ನಿಮಗೆ ಆ ಫುಡ್ ಅಲ್ಲಿ ಫ್ಯಾಟ್ ಇರಬೇಕು. ತಿನ್ನೋ ಫುಡ್ ಅಲ್ಲಿ ಫ್ಯಾಟ್ ಇರಬೇಕು. ಫ್ಯಾಟ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು ಏನ್ ತಿನ್ಬೇಕು ಅಂತ. ಗೊತ್ತಿಲ್ಲ ಅಂದ್ರೆ ಕ್ಯಾಲೋರಿ ಬಾಡಿ ಒಳಗೆ ಹಾಕಿದ್ರೆ ಆ ಕ್ಯಾಲೋರಿ ಖರ್ಚು ಮಾಡಕ್ ಬರ್ಬೇಕು. ಆ ಖರ್ಚು ಮಾಡಕ್ ಬಂದಿಲ್ಲ ಅಂದ್ರೆ ಅದೇ ಫ್ಯಾಟ್ ನಿಮ್ಗೆ ಫ್ಯಾಟ್ ಆಗಿ, ಫ್ಯಾಟಿ ಲಿವರ್ ಆಗಿ, ಫ್ಯಾಟ್ ಅಲ್ಲಿ ಸ್ಟೋರೇಜ್ ಆಗಿ ಏನಾಗುತ್ತೆ, ಮನುಷ್ಯನ ಆಯುಷ್ಯನ ಕಮ್ಮಿ ಮಾಡುತ್ತೆ ಅಂತ ಗೊತ್ತಿರ್ಬೇಕು. ಈಗ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಮನುಷ್ಯ ಏನಾಗುತ್ತಾನೆ ನಾರ್ಮಲಿ ಓವರ್ ವೈಟ್, ಅನ್ಲಿಮಿಟೆಡ್ ತೂಕ ಆದ್ರೆ ಮನುಷ್ಯ ಹಂಗೆ ಇರೋ ನಿಮಿಷ. ಎಲ್ಲ ಅಪ್ರೇಷನ್ ಇದೆ ಕೈಯಲ್ಲಿ ಇರುತ್ತೆ. ಮೋಸ್ಟ್ಲಿ ಅಪ್ರೇಷನ್ ಮಾಡಿಲ್ಲ ಅನ್ಸುತ್ತೆ. ಇದು ನಾನು ಯಾವಾಗ ಹೇಳ್ತೀನಿ ಕೊಡ್ತಾ, ಇಲ್ಲಿ ಯಾವಾಗ ಹಂಗೆ ನೋಡ್ತಾ ಇರಿ. ನಿಮ್ಮ ನೀವು ಚೆಕ್ ಮಾಡಿ, ನಿಮ್ಮ ಮನೆಯಾಗ ನಿಮ್ಮಪ್ಪ, ನಿಮ್ಮಮ್ಮ, ನಿಮ್ಮ ತಂಗಿ ಯಾರೇ ಇರ್ಲಿ, ಇದು ಭಯಂಕರ ಇಂಪಾರ್ಟೆಂಟ್ ನಿಮ್ ಲೈಫ್ ಅಲ್ಲಿ. ಈಗ ಎಷ್ಟು ಜನ ಗೊತ್ತಿರ್ಲಿಕ್ಕಿಲ್ಲ, ಗೊತ್ತಿರ್ಬೋದು, ನನಗೆ ಐಡಿಯಾ ಇಲ್ಲ. ಸತ್ಯ ಏನು, ಮೂಳೆಗಳು ಬೆಳೆಯುವ ಒಂದು ಏಜ್ ಇದೆ. ಇದು ನಿಮ್ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ. ಎಲ್ಲಿ ನಿಮ್ ಮೂಳೆ ಇದೆ, ಎಲ್ಲಿ ನಿಮ್ಮ ಮಾಂಸಖಂಡ ಇದೆ, ಎಲ್ಲಿ ಮೂಳೆ ಇದೆ, ಎಲ್ಲಿ ಮಾಂಸಖಂಡ ಇದೆ, ಎಲ್ಲೆಲ್ಲಿ ಹೋಗಿದೆ ನೋಡ್ಕೊಳ್ಳಿ. ಇದೇ ಮೂಳೆ ಇಷ್ಟೊಂದು ಭಾರ ಓರ್ಬೇಕಾದ್ರೆ ಎಷ್ಟು ಟೆನ್ಷನ್ ಆಗುತ್ತೆ ಬಾಡಿ ಅಂದ್ರೆ, ಇಲ್ಲಿ ನೋಡಿ, ಈ ಮೂಳೆ ಹೊಟ್ಟೆ ಮುಂದೆ ಬಂದಿದೆ, ಮೂಳೆ ಇಲ್ಲಿ ನಿಂತ್ಕೊಂಡಿದೆ. ಆಕ್ಚುಲಿ ಒಳಗಡೆ ಇರ್ಬೇಕಿತ್ತು, ಇದು ಇಲ್ಲಿ ಹೊರಗಡೆ ಬಂದಿದ್ರೆ ನೀವು ಹೆಂಗ್ ನೆಮ್ಮದಿಯಾಗಿರ್ತದೆ ಯೋಚನೆ ಮಾಡ್ತೀರಿ? ಎಲ್ಲೆಲ್ಲಿ ತೆಗಿಬೇಕಿತ್ತು ಇದಕ್ಕೆ ಹೊರಗಡೆ ಹೋಗಿ ನೀವು ಚೆಕ್ ಮಾಡಿಸ್ತಾನೆ ಇದೀವಲ್ಲ. ಎಷ್ಟು ಟೆನ್ಷನ್ ಮನೆಯಾಗಿದೆ ಇರೋ ಫ್ಯಾಮಿಲಿಗಳಿಗೆ. ಇಲ್ಲಿ ಚೆಕ್ ಮಾಡಕ್ ಏನಿದೆ ನಿಮ್ಗೆ? ಏನ್ ಚೆಕ್ ಮಾಡ್ಬೋದು ಇಲ್ಲಿ? ನಿಮ್ಗೆ ಚಾಯ್ಸ್ ಇದೆ ಗೊತ್ತಾ? ಇಲ್ಲಿ ಹೇಳ್ಕೊಡಕ್ ಒಬ್ರು ಸಮಾಧಾನವಾಗಿದ್ದಾರೆ. ಹೆಣ್ಣು ನೋಡ್ಬೇಕಾದ್ರೆ ಇದನ್ನ, ನಾನು ಎಲ್ಲಿ ಇರ್ಬೇಕು ಅಂತ, ನೀವು ಚೆಕ್ ಮಾಡಿ. ನಾನು ಎಲ್ಲಿ ಇದ್ದೀನಿ, ಎಲ್ಲಿ ಇರ್ಬೇಕು ಅಂತ. ಇರೋ ಟೈಮಲ್ಲಿ ಸಮಾಧಾನವಾಗಿರಕ್ಕೆ, ನೀವು ನೆಮ್ಮದಿಯಾಗಿ ಬದುಕಬೇಕಂದ್ರೆ ನೀನ್ ಬ್ಯೂಟಿಫುಲ್ ಆಗಿರ್ಬೇಕು. ಫಸ್ಟ್ ಇಯರ್ ಬ್ಯೂಟಿ ಹಂಗಿರ್ಬೇಕಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಮನುಷ್ಯ ಹಿಂಗಿ ಚಂದ ಇದ್ರೆ ಏನೇನ್ ಬಾಡಿ ಸಮಾಧಾನವಾಗಿ ಇರ್ಬೇಕಂತ ಕೂಡ ಗೊತ್ತಿರ್ಬೇಕು. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಗೊತ್ತಿರ್ಬೇಕು. ಇಲ್ಲ ಅಂದ್ರೆ ನಿಮ್ಗೆ ಏನಾಗುತ್ತೆ, ಬಾಡಿ ಹಿಂಗ್ ಹೊರಟೋಗುತ್ತೆ ನಾರ್ಮಲ್. ಇದು ಅಪ್ಪಗಾರ ಗೊತ್ತಿರ್ಬೇಕು, ಅಮ್ಮಗಾರ ಗೊತ್ತಿರ್ಬೇಕು. ಈಗ ಹೊರಗಡೆ ಬಂದ ಹೆಣ್ಮಕ್ಳು ಹಂಗಾದ್ರೆ ಗಂಡ್ಮಕ್ಳ ಕತೆ ಇದು ಸುಮ್ಮನೆ ನೋಡಿ. ಫಸ್ಟ್, ಸೆಕೆಂಡ್, ಥರ್ಡ್, 3, 4, 6, 7, 10, 2, 10, 12, 15 ಹಿಂಗಿರೋ ಸಾಧನೆ ಇಲ್ಲ, ಅಷ್ಟು ಈಜಿ ಇಲ್ಲ.
ಇದಕ್ಕೆ ಟೈಮ್ ಕೊಟ್ಟು ಇದನ್ನ ನೋಡ್ಕೊಂಡು ಇದ್ರ ಬಗ್ಗೆ ನೀವು ಫೋಕಸ್ ಮಾಡಿದಷ್ಟೇ ಬಾಡಿ ಹಿಂಗಿರುತ್ತೆ. ನಾನು ಬೇಕಾಬಿಟ್ಟು ಇದ್ರೆ ಬಾಡಿ ಏನಾಗುತ್ತೆ, ನಾರ್ಮಲಿ ಹಿಂಗೆ ಇರುತ್ತೆ. ನೀನ್ ಯಾವತ್ತೂ ಇದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕಿಲ್ಲ, ಕುತ್ಕೊಂಡು ನೋಡಿರ್ಲಿಕ್ಕಿಲ್ಲ, ಮದ್ರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಇಲ್ಲಿ ಬಂದಾಗ ನಾವು ಹೇಳಿ ಕೊಡ್ತೀವಿ, ಬನ್ನಿ ಸರ್, ನನಗೆ ಇರೋದು ಒಂದು BP ಸರ್, ಒಂದು ಶುಗರ್ ಸರ್, ಒಂದು ಮೈ ನೋವು ಸರ್, ಕೈ ನೋವು ಸರ್, ಅಷ್ಟೇ ಇರೋದು ನನಗೆ. ನನಗೆ ಯಾಕೆ ಬಂತು ಅಂತ ಯೋಚನೆ ಮಾಡಿದ್ರೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಯಾಕೆ ಬಂತು ನಿನಗೆ ಕ್ವಶನ್ ಯಾರು ಕೇಳಿರ್ಲಿಕ್ಕಿಲ್ಲ, ಯಾಕೆ ಬಂತು ನಿನಗೆ ಅಂತ ಕೇಳಿದ್ರೆ ನಿಮ್ಗೆ ಈಸಿ ಒಂದು ಹೇಳ್ಕೊಟ್ಟಿರ್ತಾರೆ, ನೀನ್ ತಂದೆ ತಾಯಿಯಿಂದ ಬಂದಿರ್ಬೋದಪ್ಪ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ, ತಂದೆ ತಾಯಿಯಿಂದ ಬಂದಿರೋದು ಆಗಿದ್ರು ಪರವಾಗಿಲ್ಲ, ಬಂದ್ ಕೂತು ಅಂತ ನಾನು ಹೇಳ್ತೀನಿ. ಬಂದ್ ಕೂತ್ಕೊಂಡು ಕೇಳಿಸ್ಕೊ, ನಿನಗೆ ಗೊತ್ತಾಗುತ್ತೆ ನಿಂದ ಏನ್ ತೆಗಿಬೇಕು ಏನ್ ತೆಗಿಬಾರ್ದು ಅಂತ ಗೊತ್ತಾಗುತ್ತೆ. ಕೆಲವು ಹೆಣ್ಮಕ್ಳು ಎಷ್ಟೇ ಇರ್ತೀರಿ, ಎಷ್ಟಿರ್ತೀರಿ, 28, 34, 25, 30, 25, 27, 20, 24. ನೀವ್ ನೋಡಿ 10, 12, 15, 17, 18, 20. ಆಲ್ಮೋಸ್ಟ್ ನೀವು 20, 24 ಬಂದ್ರೆ ಸಾಕು, ನಿಮ್ ಜೀವನ ಚೆನ್ನಾಗಿರುತ್ತೆ. 21, 24 ಇಟ್ಕೋಬೇಕಂದ್ರೆ ನೀವು 100% ನಿದ್ದೆ ಮಾಡಿರ್ಬೇಕು, 100% ನೀರು ಕುಡಿದಿರ್ಬೇಕು, ಟೆನ್ಷನ್ ಫ್ರೀ ಆಗಿರ್ಬೇಕು, ಏನ್ ತಿನ್ಬೇಕು ಏನ್ ತಿನ್ನಬಾರ್ದು ಅಂತ ನೀನ್ ನೋಡ್ಕೊಂಡಿದ್ರೆ ಅಷ್ಟೇ ನೀನ್ ಹಿಂಗಿರ್ತಿ. ಇಲ್ಲಂದ್ರೆ 46 ಹೋಗಿರ್ತಿ. 46 ಹೋಗಿ ಅಂದ್ರೆ ಒಂಟಿ ಅಂತ, ಮನೆ ಬಿಟ್ಟಿ ಅಂತ ಅರ್ಥ. ಮನೆ ಬಿಡಕ್ ಟೈಮ್ ಅಂದೆ ಅಂತ ಅರ್ಥ. ನಿನಗೆ ಯಾರ ಟೈಮ್ ಇಸ್ ಓವರ್. ನೀನ್ ಹೋಗಿ ಎಲ್ಲಿ ಹೋಗಿ ನೀನ್ ಲಾಗ ಹೊಡೆದ್ರು, ಎಲ್ಲಿ ಹೋಗಿ ನೀನ್ ಏನಾದ್ರು ಪ್ರಯತ್ನ ಮಾಡಿದ್ರೆ ಇದು ಬರಕ್ ಸಾಧ್ಯನೇ ಇದೆ. ಇದಕ್ಕೆ ನಿಮ್ಗೆ ಎಷ್ಟು ಸರಿ ಹೊರಗೆ ಟ್ರೈ ಮಾಡಿರ್ತೀವಿ ನಮ್ಮ ಲೈಫಲ್ಲಿ ಅಂದ್ರೆ ಇಲ್ಲಿ ಕಾಣುತ್ತೆ ನಿಮ್ಗೆ. ಇದು ಫೈನಲ್. ಮನುಷ್ಯನಿಗೆ ಸಮಾಧಾನವಾಗಿ ಟೆನ್ಷನ್ ಇಲ್ದಂಗೆ ಮನುಷ್ಯ ಬದುಕಲೇಬೇಕಂತ ನಿರ್ಧಾರ ಮಾಡಿದ್ರೆ, ಇದು ಬಾಡಿಗೆ ಸಿಗ್ಲಿಲ್ಲ ಅಂದ್ರೆ 100% ನಿನ್ ಬಾಡಿ ಯಾವತ್ತಿಗೂ ಡ್ಯಾಮೇಜ್ ಆಗಿ ಇರುತ್ತೆ. ಈ ಬ್ಲಡ್ ರಿಕ್ವೈರ್ ಬೇಕಂದ್ರೆ ಐರನ್ ಬೇಕು, ಇಂಪಾರ್ಟೆಂಟ್ ನ್ಯೂಟ್ರಿಷನ್ಸ್ ನಿಮ್ಗೆ, ವೈಟಮಿನ್ಸ್ ಮಿನರಲ್ಸ್ ಬಾಡಿಗೆ ಇದು ಬೇಕೇ ಬೇಕು. ಇದು ಪಕ್ಕ ಬೇಕು. ನಿಮ್ದು ಏನಾದ್ರೂ ಲಿವರ್ ಸರಿಯಾಗಿ ಕೆಲಸ ಮಾಡ್ತಿದೆ, ಬ್ಯೂಟಿಫುಲ್ ಕಾಪರ್ ಬೇಕೇ ಬೇಕು. ಇದಕ್ಕಾಗಿ ಇವತ್ತು ಮೋಷನ್ ಆಗಲ್ಲ ಸರ್, ಚೆನ್ನಾಗಿ ಮೋಷನ್ ಆಗುತ್ತೆ ಸರ್, ನನಗೆ ಇದೇನು ಸರ್ ಬ್ಲಡ್ ಪ್ರೆಷರ್ ಚೆನ್ನಾಗಿತ್ತು ಸರ್, ಟೆನ್ಷನ್ ಆಗ್ತಿದೆ ಸರ್, ನನಗೆ ನಾರ್ಮಲ್ ಆಗ್ತಾ ಇದೆ ಸರ್, ನನಗೆ ಸಮಾಧಾನ ಆಗಿದೆ ಸರ್, ಸಿಟ್ಟು ಬರ್ತಾ ಇಲ್ಲ ಸರ್ ನನಗೆ ಅಂದ್ರೆ, ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು ಅಂತ ನಿನಗೆ ಗೊತ್ತಿಲ್ಲ. ಬಾಡಿ ಕೇಳುತ್ತೆ, ತಿನ್ಬೇಡ ವೀರೇಶ್, ಅವಶ್ಯಕತೆ ಇಲ್ಲ ಅಂತ ನಿಮಗೆ ರಿಕ್ವೈರ್ ಬಾಡಿಗೆ ಕೇಳುತ್ತೆ. ಈ ಕೇಳೋದ್ರಿಂದ ಅಷ್ಟೇ ನಿಮ್ಗೆ ಸರ್ ಥೈರಾಯ್ಡ್ ಆಗ್ಬಿಡಿ ಸರ್, 3 ವರ್ಷ 4 ವರ್ಷ 5 ವರ್ಷ 6 ವರ್ಷ ಆಗ್ಬಿಡ್ತೀವಿ ಸರ್ ಅಂತ ಗೊತ್ತಾ. ನೀವ್ ಯಾವತ್ತೂ ಮಲ್ಟಿವಿಟಮಿನ್ ತಿಂದೇ ಇಲ್ಲ, ಬಾಕಿದೆ. ಅದಕ್ಕೆ ಬಳ್ಳಾರಿ ಟ್ರೈನಿಂಗ್ ಬಂದ್ರೆ ಆ ಟ್ರೈನಿಂಗ್ ಅಲ್ಲಿ ಹೇಳಿಕೊಡ್ತಾರೆ ನಿಮಗೆ. ಯಾಕೆ ಥೈರಾಯ್ಡ್ ಬಂತು ಅಂದ್ರೆ ನನಗೆ ಗೊತ್ತಿಲ್ಲ, ನನಗೆ ನೋ ಐಡಿಯಾ, ನಾನು ಡಾಕ್ಟರ್ ಅಲ್ಲ. ಥೈರಾಯ್ಡ್ ಬಂದ್ರೆ ನಿಮಗೆ ಏನು ಮಾತ್ರೆ ಕೊಟ್ಟರೆ ಚೆಕ್ ಮಾಡಿ, ಆ ಮಾತ್ರೆ ಕೊಟ್ಟಿದ್ರೆ ಯಾಕೆ ಕಮ್ಮಿ ಆಗಿಲ್ಲ ನಿಮಗೆ ಅಂದ್ರೆ, ನಾರ್ಮಲ್ ಮಾಡ್ಕೊಳ್ಳಕ್ಕಾಗಿ ಫಸ್ಟ್ ಪ್ರಿಪ್ರೇಷನ್ ಮಾಡ್ಬೇಕು. ಹೆಂಗ್ ಗೊತ್ತಾ, ಯುವರ್ ಬಾಡಿ ಫಸ್ಟ್ ರೆಡಿ ಮಾಡ್ಬೇಕು ನಿಮ್ ಬಾಡಿ. ಥೈರಾಯ್ಡ್ ಬಿಟ್ಬಿಡಿ, ಫೋಕಸ್ ಯುವರ್ ಥೈರಾಯ್ಡ್ ಅಲ್ಲ, ಹೇಳುತ್ತಾ, ಫೋಕಸ್ ನಿಮ್ ಥೈರಾಯ್ಡ್ ಮಾಡ್ಬಿಡಿ, ಫೋಕಸ್ ಇನ್ ಯುವರ್ ಬಾಡಿ. ಥೈರಾಯ್ಡ್ ಬಿಟ್ಬಿಡಿ, ಮೈನ ಬಿಡಿ, ಕೈನ ಸೈಡ್ ಇಡಿ. ಫಸ್ಟ್ ಫೋಕಸ್ ಮಾಡ್ಬೇಕೇನು, ನನ್ನ ಬಾಡಿಯನ್ನ ನಾನು ಹೆಂಗೆ ಸರಿ ಮಾಡ್ಕೋಬಹುದು. ಈಗ ನಾನು ಹೇಳ್ತೀನಿ, ಬೆಳಗ್ಗೆ 2 ಶೇಕ್ ಕುಡಿ ಸರ್, ಬೆಳಗ್ಗೆ 2 ಅಫ್ರೆಶ್ ಕುಡೀರಿ, 1 ಶೇಕ್ ಕುಡೀರಿ. ಮಧ್ಯಾಹ್ನ ನಿಮಗೆ ಸೆನ್ಸೆಬಲ್ ಆಗಿರೋ ಊಟ ತಿನ್ನಿ ಅಂತ ಹೇಳ್ತೀವಿ. ನಾವೇನ್ ಮಾಡ್ತೀವಿ ಹೇಳಿ ಅಂದ್ರೆ, ಹಂಗಂದ್ರೆ ಏನ್ ಸರ್ ಊಟ ಕಮ್ಮಿ ತಿಂಬದ, ಏನ್ ಸರ್ ನೀವು ಹಂಗೆ ಹೇಳ್ತೀವಿ. ಸರಿ, ಮತ್ ಸಂಜೆ ಶೇಕ್ ಕುಡಿ ಅಂತೀವಿ ಸರ್. ಮತ್ ಸಂಜೆ ಶೇಕ್ ಕುಡ್ಬಿಟ್ಟು ಹೆಂಗ್ ಸರ್ ನಮ್ ಜೀವನ ಮಾಡೋದು, ಬೆಳಗ್ಗೆ ಶೇಕ್ ಕುಡಿದ್ರಿ ಮತ್ ಸಂಜೆ ಶೇಕ್ ಕುಡಿ ಬದುಕದ ಹೆಂಗೆ ಅಂತ. ಸಾಯ್ಬಾರ್ದು ಅಂತ ಬದುಕಕ್ಕೆ ಹೇಳ್ತಿರೋದು. ನೀನು ಅಲ್ಲಿ ಪ್ಲಾನ್ ಮಾಡಿ, ನಾನು ಹಿಂಗ್ ಪ್ಲಾನ್ ಮಾಡಿ, ಇಲ್ಲಿ ಪ್ಲಾನ್ ಮಾಡಿ, ನೀವು ಬದುಕ್ಬೇಕಂತ ನಾನು ಪ್ಲಾನ್ ಮಾಡಿದ್ದೀನಿ, ಹೋಗ್ಬೇಕಂತ ನೀನ್ ಪ್ಲಾನ್ ಮಾಡಿದ್ದೀನಿ. ಪ್ಲಾನ್ ಅದಲ್ಲ. ನೀನ್ ತಿಂದ್ರೆ ಬಾಳದ ರೀತಿ ಅಂತಲ್ಲ. ಸ್ವಾಮೀಜಿಗಳು ಉಸಿರಾಡಿಕೊಂಡು ಎಷ್ಟು ತಿಂದಿದ್ರು, 120 ವರ್ಷ ಬದುಕಿ ತಿಂದಿಲ್ಲ ಅವರು, ಬರೀ ಫ್ರೂಟ್ಸ್ ತಿಂದ. ಅಂದ್ರೆ ನಿನ್ನ ಹೊಟ್ಟೆ ಗಟ್ಟಿದೆಯಲ್ಲ, ಗಟ್ಸ್ ಒಳಗಡೆ, ಅದನ್ನ ಸರಿಯಾಗಿ ಇಟ್ಕೋ, ತಲೆ ಚೆನ್ನಾಗಿ ಓಡುತ್ತೆ, ಕಾಮ್ ಆಗಿರ್ತಿ, ಕೂಲ್ ಆಗಿರ್ತಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ನೀರು ಕುಡಿತಿ, ಕೂಲ್. ಈಗ ಬಿಸಿನೀರು ಮೈ ಮೇಲೆ ಹಾಕೊಂಡ್ರೆ ಹೆಂಗಾಗತ್ತೆ ನಿಮ್ಗೆ, ಯಾಕೆ ಅನ್ಸುತ್ತಲ್ಲ. ಒಳ್ಳೆ ಬಿಸಿಲಿಂದ ಬಂದಿದ್ವಿ ಮನೆಗೆ, ಬಂದ್ ಕೂಡಲೇ ನಿಮಗೆ ಬಿಸಿನೀರು ಹಾಕ್ಬಿಟ್ರೆ ಕಾಲು ಹೇಗೆ ಅನ್ಸುತ್ತೆ, ಸಿಟ್ಟು ಬರುತ್ತಲ್ಲ. ಬರಲ್ಲೇನ್ರಿ, ಇದೀರಿ ಇಲ್ವಾ? ನೀವು ಬಿಸಿಲಿಂದ ಹೊರಗಡೆ ಬಂದಿರಿ, ಮನೆಗೆ ಬಂದಿರಿ, ಬಿಸಿಲ ಬಂದ್ಬಿಟ್ಟು ಸಾಕಾಗ್ಬಿಡತ್ತೆ ನಿಮ್ಗೆ, ತಣ್ಣೀರು ಕೊಡ್ಬೇಕಿತ್ತು, ಬಿಸಾಗಿ ಏನ್ ಬಿಸಿನೀರು ಕೊಟ್ಟಳ, ಏನ್ ಅನ್ಸುತ್ತೆ? ಬಿಸಿಗೆ ಬಿಸಿ ಏನಾಗುತ್ತೆ, ಕೋಪ ಜಾಸ್ತಿ ಆಗುತ್ತೆ.
ಹಂಗೆ ನಿಮಗೆ ಬಾಡಿ ಕೆಟ್ಟೋಗಿದೆ, ಮೆಡಿಸಿನ್ ಹಾಕಿರಿ, ಮೆಡಿಸಿನ್ ಮತ್ತೆ ಪ್ರೋಟೀನ್ ಇಲ್ಲದ ಊಟ ಹಾಕಿದ್ರೆ ಬಾಡಿ ಅರಸುತ್ತೆ. ಮೆಡಿಸಿನ್ ಒಳ್ಳೇದು, ಮೆಡಿಸಿನ್ಗೆ ದಷ್ಟಪುಷ್ಟವಾಗಿರ್ಬೇಕು ಮನುಷ್ಯ ಅಂದ್ರೆ ನಿಮಗೆ ಒಳಗೆ ಆ ಮೆಡಿಸಿನ್ಗೆ ಸಾಲ್ವ್ ಮಾಡ್ತಕ್ಕಂಥ ಫುಡ್ ಬೇಕು. ಆ ಫುಡ್ಡೇ ನ್ಯೂಟ್ರಿಷನ್. ಆ ಫುಡ್ಡೇ ನ್ಯೂಟ್ರಿಷನ್ ನಿಮಗೆ ಪೌಷ್ಟಿಕಾರ ಅಂತ ಹೇಳ್ತಾರೆ. ಮೆಡಿಸಿನ್ಗೆ ನೋಡಿ ಹೇಳ್ತಾರೆ, ನಿನ್ನೆ ಕೋಸಿಗೆ ಸರಳವಾಗಿ ಅರ್ಥ ಆಗ್ತಿತ್ತು ನನಗೆ. ಅಮಾಲಿ ಕೆಲಸ ಮಾಡೋ ವ್ಯಕ್ತಿ ಹೊರಗಡೆ ಹೋಗಿ ಇಷ್ಟು ವರ್ಷ ಟ್ಯಾಬ್ಲೆಟ್ಸ್ ತಗೊಂಡಿದ್ದ, ಯಾವಾಗ ಈ ಶೇಕ್ ಕುಡ್ದ ತೆಲ್ಲ ಬರ್ಲೇ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬಾಡಿಯನ್ನ ಕೂಲಾಗಿ ಇಡಕ್ಕೆ ಈ ಫುಡ್ ಬೇಕು, ಕೂಲಾಗಿ ಇಡಕ್ಕೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಹೇಳದ್ ನಾನು, ಈ ತಗೊಳ್ಳಿ ಹೇಳ್ತೀವಿ ಗೊತ್ತಾ, ಸರಿ ತಗೊಂಡು ಥೈರಾಯ್ಡ್ ಕಮ್ಮಿ ಆಗ್ಬಿಡ್ಸ, ನನಗೆ ಸ್ವಲ್ಪ ಮೈನೋ ಕಮ್ಮಿ ಆಗ್ಬಿಡ್ಸ, ಟೆನ್ಷನ್ ಕಮ್ಮಿ ಆಗಿದೆ ಗೊತ್ತಾ. ನಾನ್ ಮಾಡಿಲ್ಲ ಟೆನ್ಷನ್ ನಿಮಗೆ. ಆ ಒಳಗಿರ್ತಕ್ಕಂಥ ಇಷ್ಟು ಪ್ರಮಾಣದಲ್ಲಿ ಒಂದು ಶೇಕ್ ಕುಡಿದ್ರಿ, 18 ವೈಟಮಿನ್ಸ್ ಮಿನರಲ್ ಸಿಕ್ಕಿದೆ. ಒಂದು ನಿಮ್ಮೊಂದು ಮಾತ್ರೆ ತಗೊಂಡ್ರಿ ಗೊತ್ತಾ, ಇಲ್ಲಿ ತಗೊಂಡಿದ್ರಿ ಏನು ಮಲ್ಟಿವಿಟಮಿನ್ ತಗೊಂಡಿರಿ, 22 ಸಿಕ್ಕಿದೆ. ಟೋಟಲ್ 40 ವೈಟಮಿನ್ಸ್ ಮಿನರಲ್ ಸಿಕ್ಕಿದೆ. 40 ತರ ಡಿಸೈನ್ ಫುಡ್ ಶೇಕ್ ಅಲ್ಲಿ ಮತ್ತೆ ನಿಮಗೆ ಈ ಮಲ್ಟಿವಿಟಮಿನ್ ಸಿಕ್ಕಿದೆ. ಆ 40 ಸಿಕ್ಕಿದ್ಕಾಗಿ ಆ ದಿನ ನಿಮ್ ಬಾಡಿ ತಣ್ಣಗಿರೋದು, ಆರಾಮಾಗಿ. ಏನ್ ಸರ್ ಇದು, ಇವತ್ತೇ ಶೇಕ್ ಕುಡ್ದಿನಿ, ಇವತ್ತು ಇಷ್ಟೊಂದು ಚೆನ್ನಾಗಿದೆಯಲ್ಲ, ಟೀ ಕುಡಿಬೇಕು ಅನಿಸಿಲ್ಲ ನನಗೆ, ಯಾಕೆ ಸರ್ ಹಿಂಗಾಗಿದೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಬಾಡಿಗೆ ಬೇಕಾಗಿರೋದು ಕೊಟ್ರೆ ಬೇಡದಿರೋದು ಬೇಡ ಅನ್ಸುತ್ತೆ. ಬೇಕಾಗಿರೋದು ಬಾಡಿ ಕೊಟ್ರೆ ಬೇಡದಿರೋದು ಬೇಡ ಅನ್ಸುತ್ತೆ. ಈಗ ಎಷ್ಟೋ ಜನ ವಾರದಲ್ಲಿ 3 ಸರಿ 4 ಸರಿ ನಾನ್ ವೆಜ್ ತಿಂತಾ ಇದ್ರಿ, ಈಗ ಯಾಕೆ ತಿಂತಾ ಇಲ್ಲ ನೀವು? ಅಂದ್ರೆ ಏನೇನ್ ಬೇಕಿತ್ತಲ್ಲ ಆ ಟೇಸ್ಟ್ಗೆ ಅದೆಲ್ಲದು ಬಾಡಿಗೆ ರೆಡಿ ಮಾಡಿ ನಿಮ್ಗೆ ಅರ್ಬಲೈಟ್ ಕೊಟ್ಟಿದ್ದಾರೆ ಸಪ್ಲಿಮೆಂಟರಿ. ಇದನ್ನ ನಾನ್ ನಿನಗೆ ಕೊಟ್ರೆ ನಿಗಿದು ಮೆಡಿಸಿನ್ ಆಗುತ್ತೆ. ನೀನೇ ಬಳ್ಳಾರಿ ಬಂದು ಕಲ್ತ್ ತಿಂದ್ರೆ ಇದು ನ್ಯೂಟ್ರಿಷನ್ ಆಗುತ್ತೆ. ಮೆಡಿಸಿನ್ಗೆ ಓದಿರ್ಬೇಕು, ನ್ಯೂಟ್ರಿಷನ್ಗೆ ತಿಂದಿರ್ಬೇಕು. ನೀನ್ ತಿಂದು ನಿನ್ನ ಬಾಡಿ ಎಕ್ಸ್ಪೀರಿಯನ್ಸ್ ಮಾಡಿ ನಿನಗೆ ಚೆನ್ನಾಗಿ ಅನಿಸಿದ್ರಷ್ಟೇ ನೀ ಬೇರೆ ಕಡೆ ಕೊಡ್ತೀವಿ. ನೀನ್ ಮೊನ್ನೆ 5am ಕ್ಲಬ್ ಕೇಳಿಸ್ಕೊಂಡಿದ್ರಿ. ಯಾವಾಗ ನಿಮ್ಗೆ ಬುದ್ಧನ ಹತ್ರ ಹೋದ್ರೆ ನನಗೆ ವಿದ್ಯೆ ಹೇಳ್ಕೊಡಂದ್ರೆ 1.5 ವರ್ಷ ಸುಮ್ಮನೆ ಕುತ್ಕೋಬೇಕಂತ, ಸುಮ್ಮನೆ ಕುತ್ಕೋಬೇಕ ಅಲ್ವಾಗಿ ನೀವು ಬುದ್ಧನ ಹತ್ರ ಹಿಂಗೆ ಸುಮ್ಮನೆ ಕುತ್ಕೋಬೇಕು. ನಿಮ್ಗೆ ಏನು ಮಾತಾಡಲ್ಲ, 1 ವರ್ಷ 2 ವರ್ಷ ಏನು ಮಾತಾಡಲ್ಲ, ಸುಮ್ಮನೆ ಇರ್ಬೇಕು. ನೀವು ಆ ಬುದ್ಧನ ಹತ್ರ ಕುತ್ಕೋಬೇಕಂದ್ರೆ 2 ವರ್ಷ ಕುಂದ್ಬೇಕಂತ ಸುಮ್ಮನೆ ಹೋಗಿ. ಸ್ವಾಮಿ ನಾನು ಬಂದು 1 ವರ್ಷ ಆಯ್ತು, ಅಮ್ಮಂಗಿಲ್ಲ, ನೀನ್ ಸುಮ್ಮನೆ ಕುತ್ಕೋಬೇಕಾಯ್ತು. 2 ವರ್ಷ ಆದ್ಮೇಲೆ ನೀನ್ ಏನು ತಾಳ್ಮೆ ಇದೆಯಾ ತಾಳ್ಮೆ ಅಂತ ಚೆಕ್ ಮಾಡಿ ಆಮೇಲೆ ಅಲೋ ಅಂತ ಕರೆಯುತ್ತೆ ಬುದ್ಧ. ಫಸ್ಟ್ ಯುವರ್ ಪೇಷನ್ಸ್, ಫಸ್ಟ್ ನಿಂಗೆ ತಾಳ್ಮೆ ಇದೆಯಾ. ಇಲ್ಲಿ ಬಂದು ಕುತ್ಕೊಂಡು 10 ನಿಮಿಷ 1 ಗಂಟೆ ಮಾತಾಡ್ತಾರೆ ವಿಡಿಯೋ ಸರ್, ಕುತ್ಕೊಂಡೆ ತಲೆ ಕೆಟ್ಟ ಹೋಗುತ್ತೆ. 1 ಗಂಟೆ ಕುತ್ಕೊಳ್ಳೋಕೆ ಆಗಲ್ಲ. ನಿನಗೆ 60 ವರ್ಷ ಭೂಮಿ ಮೇಲೆ ಇದ್ದೇನ್ ಮಾಡ್ತೀನಿ, 60 ವರ್ಷ ಭೂಮಿ ಮೇಲೆ ಏನ್ ಮಾಡ್ತೀನಿ? ವೇಸ್ಟ್ ಟೈಮ್ ಇಲ್ಲ ಮೇಲೆ ಅಲ್ಲಿದ್ದೇ ಬಂದ್ಬಿಡ ಕರ್ಕೊಂಡ್ಬಿಡ್ತಾರೆ. ಬಂದ್ಬಿಡು ಸಾಕು ಟೈಮ್ ಆಯ್ತು, ಅಲ್ಲಿದ್ದೇ ಮಾಡ್ತೀನಿ, ಟೈಮ್ ಇಲ್ಲ ಮೇಲೆ ಏನ್ ಮಾಡ್ತೀನಿ ಅಂತ ಕರ್ಕೊಂಡ್ಬಿಡ್ತಾನೆ. ನೀವು ಚೆಕ್ ಮಾಡಿ ಡೌಟ್ ಇದೆ ನಿಮ್ಗೆ. ಎಷ್ಟೋ ಜನ ಸಾಕಾಗಿದೆ ಅಂದ್ಮೇಲೆ ಬಾಯಿಂದ ಆಡಿದ್ಮೇಲೆ ಹೋಗ್ತಾ ಇದೆ. ಏನೇನ್ ಮಾತಾಡ್ತೀರಿ, ನೀವೇನ್ ಅಂತೀರಿ, ನೀನ್ ಬದುಕಿರೋ ಚೆಕ್ ಮಾಡು. ದುಡ್ಡಿಲ್ಲ ದುಡ್ಡು ಬಂದ್ರೆ ಕೇಳ್ಬೇಕು, ಚೆಕ್ ಮಾಡಿ ಡೌಟ್ ಇದ್ರೆ. ದುಡ್ಡು ಬಂದ್ರೆ ನಾನು ಕೇಳಿ, ದುಡ್ಡಿಲ್ಲ ದುಡ್ಡು ಹೆಂಗ್ ಬರುತ್ತೆ ನಿನಗೆ? ದುಡ್ಡು ಡಾಕ್ಟರ್ ಯಾಕೆ ಓದ್ತಾರೆ ಹೇಳಿ? ಡಾಕ್ಟ್ರು ಯಾಕೆ ಓದ್ತಾರೆ? ಡಾಕ್ಟರ್ ಕುಂತಲೆ ದುಡ್ಡು ಬರ್ಲಿ ಅಂತ, ಕುಂತಲೆ ದುಡ್ಡು ಬರ್ಬೇಕಂತ. ಒಬ್ಬ ಕಾಂಟ್ರಾಕ್ಟ್ ಇಂಜಿನಿಯರಿಂಗ್ ಯಾಕೆ ಕೆಲಸ ಮಾಡ್ತಾನೆ ಹೇಳಿ? ನಾಲೆಡ್ಜ್ ಬೆಳೆಸ್ಕೊಂಡು ದುಡ್ಡು ನಾನು ಕಲ್ತು ನಾನು ಇಂಜಿನಿಯರ್ ಆಗಿದ್ರೆ ನನಗೆ ಜಾಬ್ ಕೊಡ್ತಾರೆ, ದುಡ್ಡು ಬರುತ್ತೆ. ಪ್ರತಿ ಪರ್ಸನ್ ಕೂಡ ಏನ ಕಲಿತಾನೆ, ಯಾಕಂದ್ರೆ ಆ ಇಂಜಿನಿಯರ್ ದುಡ್ಡು ಬರುತ್ತೆ ಅಂತ ಕಲಿತಾನೆ. ಯಾರೇ ಗೊತ್ತಿದ್ದು? KV ಲೈನ್ಮನ್ ಆದ ಅಜಯ್ ಮತ್ತೆ ಡೈನಿ ಮೇಡಮ್ ಈಗ ನರ್ಸಿಂಗ್ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಈ ರಾಜಶೇಖರ್ ಇಂಜಿನಿಯರಿಂಗ್ ಯಾಕೆ ಮಾಡ್ತಾರೆ ಅಂದ್ರೆ ಅದು ಕಲ್ತಿದ್ ಯಾಕೆ ದುಡ್ಡು ಬರುತ್ತೆ ಜಾಸ್ತಿ ಅಂತ ಕಲ್ತಿರೋ. ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಗೊತ್ತಿರ್ಬೇಕು, ಈ ಶೇಕ್ ಕುಡಿಯುವಾಗ ಯಾಕೆ ಸರ್ ನಮ್ಗೆ ಇಷ್ಟೊಂದು ಚೆನ್ನಾಗಿ ಆಗುತ್ತೆ? ಕಾರಣ ಏನ್ ಗೊತ್ತಾ? ನಿಮಗೆ ಬೇಕಾಗಿರ್ತಕ್ಕಂಥ ಪ್ರತಿ ಮಿನರಲ್ಸ್ ಕೂಡ ಬಾಡಿ ಸಿಕ್ಕಾಗ ಬಾಡಿ ಆಟೋಮೆಟಿಕ್ ತಣ್ಣಗಾಗುತ್ತೆ, ಕೂಲ್ ಆಗುತ್ತೆ. ನೀನು ಹೋಗಿ ಎಷ್ಟು ಸಾಧನೆ ಮಾಡಿ ಹೊರಗಡೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಕಾಲಿಗೆ ಬಿದ್ದು ನೀನ್ ಸರಾಸ ಮಾಡಿ ತಲೆ ಬೋಳ್ಸಿದ್ರು ತಲೆಗಿರೋ ವಿಷಯ ಚೇಂಜ್ ಆಗ್ಬೇಕಂದ್ರೆ ಬಾಡಿಗೆ ಫುಡ್ ಕೊಡ್ಬೇಕು. ಆ ಫುಡ್ ಇಂದ ಅಷ್ಟೇ. ಇಷ್ಟ ದಿನ ನೀವು ಡ್ರಿಂಕ್ ಮಾಡ್ತೀರಿ, ಸ್ಮೋಕ್ ಮಾಡ್ತೀರಿ, ಹಿಮಾಲ್ ಆಗ್ತಾ ಇದ್ರಿ, ಮೊದ ಆಗ್ತಾ ಇದ್ರಿ, ಈ ಶೇಕ್ ಕುಡಿದ್ರಿ, ಕುಡಿದ್ಮೇಲೆ ಅದ್ಯಾಕೆ ತಿನ್ಬೇಕು ಅನಿಸ್ತಾ ಇಲ್ಲ ಹೇಳಿ? ಕಂಟ್ರೋಲ್.
ಹೊಟ್ಟೆ ಒಳಗಿದೆಯಲ್ಲ ಅದು ನಿಮಗೆ ಕಂಟ್ರೋಲ್ ಮಾಡುತ್ತೆ. ನಾರ್ಮಲ್ ಬೇಡ 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 ಅಂತ ಕೆಲ ಜನ ಇದನ್ನ ಬೇಕಾದ್ರೆ ಬಿಟ್ಬಿಡ್ತೀನಿ ಅದನ್ನ ಬಿಡಲ್ಲ ಅಂತ ಹೋಗ್ತಾರೆ. ನಿಮಗೆ ಫ್ಯಾಮಿಲಿ ಬಗ್ಗೆ ನಂಬಿಕೆ ಇಲ್ಲ, ಫ್ಯಾಮಿಲಿ ಬಗ್ಗೆ ಲವ್ ಇಲ್ಲ, ಫ್ಯಾಮಿಲಿ ಬಗ್ಗೆ ಅರ್ಥ ಆಗಿಲ್ಲ. ನಾನ್ ಹೋದ್ರೆ ಏನಿದ್ರೆ ಏನಂದ್ರೆ ಮಕ್ಕಳು ರೋಡಿಗೆ ಬರ್ತಾರೆ. ಫ್ಯಾಮಿಲಿ ಮೇಲೆ ಇಷ್ಟಿರ್ತಕ್ಕಂಥ ಅಪ್ಪ, ಫ್ಯಾಮಿಲಿ ಇಷ್ಟಿರ್ತಕ್ಕ ಅಮ್ಮ ಎಷ್ಟೋ ಸರಿ ಅವರ ಜೀವನ ಎತ್ತಿಕ್ಕಿ ಹೊರಗಡೆ ನಿಮ್ಗೆ ಟ್ರೈ ಮಾಡಿರ್ತಾರೆ. ಹಂಗೆ ಹರ್ಬಲೈಫ್ ಶೇಕ್ ತಗೊಂಡ ಮೇಲೆ ಬಾಡಿಗೆ ನೀವು ಚೆಕ್ ಮಾಡಿ ಎಷ್ಟೋ ಸರಿ ನಿಮ್ಮ ಜೀವನ ಇಲ್ಲಿ ಚೆಕ್ ಮಾಡಿ ಎಷ್ಟು ಜನ ಹಿಂಗಾಗ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. ಇಂಪಾರ್ಟೆಂಟ್ ನಿಮ್ ಬಾಡಿಗೆ ರಿಕ್ವೈರ್ ಏನಿದೆ ಅರ್ಥ ಮಾಡ್ಕೊಳ್ಳಿ. ನಿಮ್ ಬಾಡಿ ಚೆನ್ನಾಗಿ ಲಿವರ್ ಚೆನ್ನಾಗ್ತಾರೆ, ಕಾಪರ್ ಬೇಕು. ಚೆನ್ನಾಗಿ ನಿಮ್ ಲಿವರ್ ಕೆಲಸ ಮಾಡುತ್ತಂದ್ರೆ ಇಷ್ಟು ಪ್ರಮಾಣದಲ್ಲಿ ಇಷ್ಟು ಬೇಕು. ಅದಕ್ಕೆ ಹೇಳ್ತಾರೆ ನಿಮ್ಗೆ ಶೇಕ್ ಕುಡಿಯುವಾಗ 3 ಸ್ಪೂನ್ ಫಾರ್ಮಲ್ ಹಾಕಿ, ನಿಮ್ಗೆ ದುಡ್ಡಿದ್ರೆ ನೀವು ಇಬ್ಬರಿಗೆ ಹೆಲ್ಪ್ ಮಾಡಿ ಶೇಕ್ ಮೆಟ್ 2 ಹಾಕಿ. ಶೇಕ್ ಮೆಟ್ 2 ಹಾಕಿದ್ರೆ ನಿಮ್ಗೆ 20 ಗ್ರಾಮ್ ಪ್ರೋಟೀನ್ ಸಿಗುತ್ತೆ. ಹಾಕಿ ಅಂತ ಹೇಳ್ತೀವಿ ನಾವು. ಒಂದ್ ಹಾಕ್ತಾರೆ ನಾನು ಇಲ್ಲ, ಅದಕ್ಕಾಗಿ ಮಾಡಿದ್ ನಾನು ಹರ್ಬಲೈಫ್ ಅವರು ನಿಮಗೆ ಇಬ್ಬರಿಗೆ ಹೆಲ್ಪ್ ಮಾಡಿದ್ರೆ ಶೇಕ್ ಮೆಟ್ ಫ್ರೀ ಕೊಡ್ತೀವಿ. 1 ಸ್ಪೂನ್ ಹಾಕಿದ್ರೆ ಆಗಲ್ಲ, ಇದು 2 ಸ್ಪೂನ್ ಹಾಕಿ. 2 ಸ್ಪೂನ್ ಹಾಕಿದ್ರೆ ಏನಾಗುತ್ತೆ ನಿಮಗೆ ಪ್ರೋಟೀನ್ ಸಿಗುತ್ತೆ, ಇನ್ನ ಶಕ್ತಿ ಜಾಸ್ತಿ ಬರುತ್ತೆ. ಹೊಟ್ಟೆ ಒಳಗಿರ್ತಕ್ಕಂಥದ್ದು ಏನಿದೆ ಫ್ಯಾಟ್ ಇಲ್ಲವರ್ ಅದು ಫ್ಯಾಟ್ ಕಮ್ಮಿ ಮಾಡ್ಕೋಬಹುದು, ಮಜಲ್ ಜಾಸ್ತಿ ಮಾಡ್ಬೋದು ಅಂತ ಹೇಳ್ತೀವಿ. ಇಲ್ಲ ಸರ್ ಆಗಲ್ಲ ಸರ್ ಕಷ್ಟ ಅಂದ್ರೆ ಥೈರಾಯ್ಡ್ ಇದೆ ಸರ್ ನಿಮ್ಗೆ ಅಂದ್ರೆ ಹೇಳ್ತೀವಿ ಮಲ್ಟಿ ವಿಟಮಿನ್ ಹಾಕ್ಯಾಮ ಅಂತ ಹೇಳ್ತೀವಿ. ಮಲ್ಟಿ ವಿಟಮಿನ್ ಒಂದು ಹಾಕ ಅಂತ ಹೇಳ್ತೀವಿ. ನೀವೇನ್ ಹೇಳ್ತೀವಿ ಇಲ್ಲ ಸರ್ ಅಂತ ಹೇಳ್ತೀರಿ. ಅದೇ ಮೆಡಿಸಿನ್ ತಗೊಂಡು ಹೋಗ್ತಾನೆ ಇರ್ತೀರಿ. ಇಲ್ಲ ಸರ್ ಆರ್ಟ್ ಭಾರಿ ಕಷ್ಟ ಸರ್, ಆರ್ಟ್ ನೋವು ಬರ್ತದೆ ಹೇಳ್ತೀವಿ. ಮ್ಯಾಗ್ನೀಸಿಯಂ ಇದೀವಿ ತಗೊಳ್ಳಿ, ಇದು ತಗೊಂಡು ಕುಡಿ, ಇದು ತಗೊಳ್ಳಿ ಅಂತ ಹೇಳ್ತೀವಿ. ಪ್ಯಾಂಕ್ರಿಯಾಸ್ ನಿಮ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಇಟ್ಕೊಳ್ಳಿ, ನಿಮ್ಗೆ ಜಿಂಕ್ ತಗೊಳ್ಳಿ ಅಂತ ಹೇಳ್ತೀವಿ. ಏನೇನೋ ಸಮಸ್ಯೆಗಳು ಒದ್ದಾಡ್ತಿರುವಾಗ ಮನುಷ್ಯ ಅದನ್ನ ನಿಮಗೆ ಸರಿ ಮಾಡ್ಕೊಕ್ ಆಗದಿದ್ದಾಗ ಏನಾಗುತ್ತೆ ನಿಮ್ಗೆ ಬಾಡಿ ಹಂಗೇ ಇರುತ್ತೆ. ಯಾವಾಗ ಶೇಕ್ ಕುಡಿತೀರಿ, ಶೇಕ್ ಕುಡಿದ್ಮೇಲೆ ಸಮಾಧಾನ ಆಗುತ್ತೆ ನಿಮ್ಗೆ. ಚೆಕ್ ಮಾಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನಿಮಗೆ ಸ್ಟ್ರೆಸ್ ಆಗ್ತಾ ಇದೆ ಅಂದ್ರೆ ಮತ್ ಕಾರಣ ಗೊತ್ತಾ? ಯಾರ್ಯಾರಿಗೆ ಹೇಳಿ ಗೊತ್ತು ಸ್ಟ್ರೆಸ್ ಆಗ ಕಾರಣ ಗೊತ್ತಾ? ಕಾಲವಿರುತ್ತಾ, ಹೊಟ್ಟೆ ನೋವಿರುತ್ತಾ, ಥೈರಾಯ್ಡ್ ಇದೆಯಾ, ಶುಗರ್ ಇದೆಯಾ, BP ಇದೆಯಾ, ಮೈನವ್ ಇದೆಯಾ? ಇದೆಲ್ಲದನ್ನೇ ಸರಿ ಮಾಡಬೇಕು. ನಿಮಗೆ ಸ್ಟ್ರೆಸ್ ಆಗ್ಬಾರ್ದಂದ್ರೆ ಇದೆಲ್ಲ ಸರಿ ಕೊಟ್ಟಿರ್ಬೇಕು. ಜಿಂಕು, ಕಾಪಾರು, ಸೋಡಿಯಂ, ಪೊಟ್ಯಾಸಿಯಂ, ಕ್ರೋಮಿಯಂ ಎಲ್ಲದು ಬಾಡಿ ಕೊಟ್ರೆ ಮಾತ್ರ ನೀವು ಸ್ಟ್ರೆಸ್ ಆಗಲ್ಲ. ಚೆಕ್ ಮಾಡ್ಕೊಳ್ಳಿ. ಇದು ಮೇಜರ್ ಈ ಕಡೆ ಸೈಡ್ ಅಲ್ಲಿ ಬೇಕು. ಮೇಜರ್ ಕೆಲಸರಿ ಮೇಜರ್ ಇದು ಬೇಕು, ಪೊಟ್ಯಾಸಿಯಂ, ಸೋಡಿಯಂ ಇದೆಲ್ಲ ಬೇಕು. ಬಟ್ ಅದಕ್ಕಿಂತ ಸಲ್ಫರ್ ಎಲ್ಲ ಬೇಕು. ಅದಕ್ಕಿಂತ ಮುಂಚೆ ನಿಮಗೆ ಒತ್ತಡ ಗೊತ್ತಾಗೋದು ನಿಮ್ಗೆ ಆಗುತ್ತಾ? ಎಪ್ಪೋ ಕಾಲು ಒಯ್ಯೋ, ತೆಲ್ಲೆ ಒಯ್ಯೋ, ಮೈನೆ ಅನ್ನಕಂದ್ರೆ ಅದೆಲ್ಲ ಇರಬಾರ್ದು ನಿಮ್ಗೆ. ಫಸ್ಟ್ ಈ ಸೈಡ್ ಇದೆ ಗೊತ್ತಾ, ಜಿಂಕು, ಕಾಪರ್ ಬಾಡಿಗೆ ಬೇಕೇ ಬೇಕು. ಇದು ಆಲ್ಮೋಸ್ಟ್ ಸ್ವಲ್ಪ ಸಿಗುತ್ತೆ. ಒಂದ್ಸರಿ ಶೇಕ್ ಕುಡ್ತಿರಲ್ಲ ಸ್ವಲ್ಪ ಸಿಗುತ್ತೆ. 2 ಸರಿ ಶೇಕ್ ಕುಡಿದ್ರೆ ನಾರ್ಮಲಿ ಬರುತ್ತೆ. ಈ ಮಲ್ಟಿ ವಿಟಮಿನ್ ಎಲ್ಲ ಆಡ್ ಮಾಡ್ಕೊಂಡ್ರೆ ಅದು ಫುಲ್ ಕಂಪ್ಲೀಟ್ ಆಗೋಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಹೇಳೋದು ನಾನು ಯಾವಾಗ್ಲೂ ತಗೊಳ್ಳಿ ಅಂತ ನಾವ್ ಯಾಕೆ ಹೇಳ್ತೀವಿ ನಿಮ್ಗೆ ಅಂದ್ರೆ ಇಂಪಾರ್ಟೆಂಟ್ ಮಿನರಲ್ಸ್ ಬಾಡಿಗೆ. ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ನೀವು ಚೆಕ್ ಮಾಡಿ, ಎಲ್ಲ ಕಡೆ ಚೆಕ್ ಮಾಡಿ. ಇದು ನನಗೆ ಅರ್ಥ ಆಗಿದ್ದು ಮಲೇಷ್ಯಾಗೆ ಹೋಗಿರುವಾಗ. ಮಲೇಷ್ಯಾದಲ್ಲಿ ಓನ್ಲಿ ಫಾರ್ ಇದನ್ನೇ ಹೇಳ್ಕೊಟ್ರು. ನಿಮ್ ಬಾಡಿ ಯಾಕೆ ಸುಸ್ತಾಗುತ್ತೆ, ಯಾಕೆ ಬೇಜಾರಾಗಿರ್ತೀರಿ, ಯಾಕೆ ಮಂಕಾಗಿರ್ತೀರಿ, ಯಾಕೆ ಖುಷಿಯಾಗಿರಲ್ಲ ನೀವು, ಯಾಕೆ ಹೆಲ್ದಿ ಆಗಿರಲ್ಲ ನೀವು, ಯಾಕೆ ಒಂದ್ ಹೇಳೋದು ಕೇಳಿಸ್ಕೊಳ್ಳಲ್ಲ ನೀವು ತಲೆಯಲ್ಲಿ, ಬರೇ ನೀವೇ ಮಾತಾಡ್ಬೇಕು ಅನ್ಸುತ್ತೆ ಯಾಕೆ ಅಂತ ಹೇಳುವಾಗ ಇದು ಹೇಳಿದ್ರು ಅವ್ರು. ಹಿಂಗಾಗಿರ್ಬೋದು, ಚೆಕ್ ಮಾಡ್ಕೊಳ್ಳಿ. ಸರ್ ನನ್ನ ತಲೆಗೆ ಉಳ್ಕೊಳ್ತಿಲ್ಲ ಸರ್, ಕ್ಯಾಲ್ಸಿಯಂ ಚೆಕ್ ಮಾಡ್ಕೋ, ಕಮ್ಮಿ ಇರ್ಬೋದು. ಅಲ್ಲಿ ಹೇಳಿದ್ರು ಮಲ್ಟಿ ವಿಟಮಿನ್ ನಿಮ್ಗೆ ಸರ್ ಯಾಕೋ ಕ್ರೇವಿಂಗ್ಸ್ ಕಮ್ಮಿ ಟೆನ್ಷನ್ ಆಗುತ್ತಂದ್ರೆ ಮಲ್ಟಿ ವಿಟಮಿನ್ 2 ಹಾಕೋ. ಲೀಡರ್ ಆಫ್ಟರ್ ಲೀಡರ್ಸ್ ಗಳಿದ್ದದ್ದು. ಅದಕ್ಕೆ ನಾನು ಅನ್ಸಿಟ್ಟು ಏನ್ ಹೇಳ್ಕೊಡ್ತಾರೆ ಬೇರೆ ದೇಶಕ್ಕೆ ಹೋದ್ರ ಅಂದ್ರೆ ಅರ್ಬಲೈಫ್ ಬಗ್ಗೆ ಹೇಳ್ಕೊಟ್ಟಿಲ್ಲ ಅವರು. ನಿನ್ನ ಬಾಡಿ ಬಗ್ಗೆ ತಿಳ್ಕೊ ಫಸ್ಟ್ ನೀನು. ಅವತ್ತು ನನಗೆ ಅನಿಸಿದ್ದು ಯಾವುದೇ ಮೀಟಿಂಗ್ ಹೋದ್ರೆ ಅಲ್ಲಿಂದ ನನಗೆ ಬಂಗು ಜಾಸ್ತಿ ಕಮ್ಮಿ ಆಗ್ತಾ ಬಂತಿದೆಲ್ಲ. 2 ಹಾಕೊಂಡೆ ಮಲ್ಟಿ ವಿಟಮಿನ್. ಇಲ್ಲಿ ಸ್ವಲ್ಪ ಇರ್ತಾ ಇತ್ತು ನನಗೆ, ಅದೆಲ್ಲ ಕ್ಲಿಯರ್ ಆಯ್ತು. ಓಕೆ, ಅಲ್ಲಿ ಹೇಳಿದ್ರು ಆಮೇಲೆ ನಿಮ್ಗೆ ತೂಕನ ಜಾಸ್ತಿ ಮಾಡ್ಕೊಂಡು ಚೆನ್ನಾಗಿ ಬದುಕಬಹುದು ಅಂತ ಹೇಳಿ ನನಗೆ 70 ಇದೀನಿ ತೂಕ ಕರೆಕ್ಟ್ ಆಗಿ. ಯಾಕಂದ್ರೆ ಗೊತ್ತು ಮನುಷ್ಯ ಎಕ್ಸರ್ಸೈಸ್ ಮಾಡಿದ್ರೆ ಮತ್ತೆ ದುಡ್ಡು ಬರಾಕಿದೆ ನಾಳೆ ಒಂದಿನ ನಿಮ್ಗೆ. ಆ ದುಡ್ಡು ಬಂದಾಗ ಅನುಭವಿಸ್ಬೇಕಂದ್ರೆ ನಿಮ್ಗೆ ಬ್ರೇಕ್ ಹಾಕ್ಬಿಡ್ತಾರೆ ಹೋಗ್ತಾ ಸ್ಟಾಪ್, ತಿನ್ಬೇಡಿ ಅಂತ. ಆ ತಿನ್ಬಾರ್ದು ಅಂತ ಅನ್ಸಿದ್ರೆ ನಿಮ್ಗೆ ಇದನ್ನ ನೋಡ್ಕೊಂಡ್ ಬನ್ನಿ ಅಂತ ಹೇಳಿದಕ್ಕಾಗಿ ಇವತ್ತು ನಮ್ ದೇಹ ಹಿಂಗಿದ್ರೆ ಇದೇ ನಿಮ್ಮ ಹರ್ಲಿ ಡೆತ್ತಿ ಕಾರಣ. ಇಷ್ಟ ತಪ್ಪಿರಿ ಅಂತ ಹೇಳ್ತಾ ಇಲ್ಲ. ಆ ಕಮ್ಮಿ ಇದ್ದು ಸರಿ, ನೀವು ನೋಡಿ ಎಲ್ಲಿದ್ರೆ ನೋಡ್ಕೊಳ್ಳಿ ಸರಿ, ಹಂಗಿರ್ಬೇಕಂತ ಹೇಳ್ತಾ ಇಲ್ಲ. ನೀನು 35 ಇಲ್ಲ 30 25 ಅಟ್ಲೀಸ್ಟ್ 20-15 ಒಳಗಿರಿ. ಸೇಫ್ಟಿ. ಗಂಡ್ಮಕ್ಳು 20-15 ಹೋಗ್ಬಿಡಿ. ಒಳಗೆ ಅಷ್ಟಿದೆ, ಅಷ್ಟು ಈಸಿ ಇಲ್ಲ 15 ಹೋದ. ಅದು ಅರಸಾಹಸ ಮಾಡ್ಬೇಕದು. ಮತ್ತೆ 3-4 ಹೋಗ್ಬೇಕಂದ್ರೆ ಲೈಫೇ ಕಳಿಬೇಕಾಗುತ್ತೆ.
ಸಿಕ್ಕಾಪಟ್ಟೆ ಟೈಮ್ ಕೊಡ್ಬೇಕು ಅದಕ್ಕೆ ಊಟ ಮಾಡೋದು ನಿದ್ದೆ ಮಾಡೋದು ಈ ಹೇಳ್ಬಾರ್ದು, ಅದು ಬಹಳ ಕಷ್ಟ ಇದೆ. ಅಟ್ಲೀಸ್ಟ್ ನೀವು 15-20 ಒಳಗಿರ್ಬೋದು, 15-20 ಒಳಗಿರ್ಬೋದು ನಾರ್ಮಲ್ ಲೈಫ್. ಓಕೆ, ಮತ್ತೆ ನಿಮ್ಮ ಮೇಲೆ ಚೆಕ್ ಮಾಡ್ಕೊಳ್ಳಿ. ಹೆಣ್ಮಕ್ಳಾಗಿದ್ರೆ ನಿಮ್ಗೆ ಲವ್ ಯುವರ್ ಬಾಡಿ ಅನ್ಸಿದ್ರೆ ಇದನ್ನ ಚೆಕ್ ಮಾಡಿ ಇರಿ. ಯಾರ್ಯಾರು 25 ಅಟ್ಲೀಸ್ಟ್ 21-24 ಟ್ರೈ ಮಾಡ್ತೀರಿ? ರೈಜನ್ ಮಾಡಿ ಸರ್ ನೋಡೋಣ. ಸರ್ ಇಲ್ಲ ಸರ್, ಎಷ್ಟು ಜನ ಗಂಡ್ಮಕ್ಳು ನಿಮಗೆ ಹೆಣ್ಮಕ್ಳು ರೈಜನ್ ಮಾಡಿ ಸರ್. ಒಂದು 21-24 ಟ್ರೈ ಮಾಡ್ತಂತ ಹೆಣ್ಮಕ್ಳು ಎಷ್ಟು ಜನಕ್ಕೆ ರೈಜನ್ ಮಾಡಿ. 21-24 ಒಳಗೆ ಟ್ರೈ ಮಾಡಿ ಸರ್. ಇರ್ಲೇಬೇಕು ಸರ್, ಅಷ್ಟು ಇರ್ಬೇಕು, ಟ್ರೈ ಮಾಡ್ತಾ ಅಷ್ಟು ಇರ್ಲೇಬೇಕು ಸರ್. ರೈಜನ್ ಮಾಡಿ ಅಷ್ಟು ಇರ್ಲೇಬೇಕು ಸರ್. ನಂಗೆ ಆಸೆ ಸರ್ ಅಷ್ಟು ಇರ್ಬೇಕಂತ. ಮಿಕ್ತರಿಗೆ ಯಾರಿಗೆ ಅದಾಗಿಲ್ಲ. ಯಾಕೆ ಹೇಳು, ನಮಗೆ ಗೌರವ ಅನ್ಸುತ್ತೆ ನನಗೆ ಏಜ್ ಆಗ್ಬಿಡ್ದು ಬಿಡು ಸರ್ ಅಂತ. ಏಜ್ ಆದ್ರೆ 70-80 ವರ್ಷ ಆದ್ರೆ ಓಕೆ ಕರೆಕ್ಟ್ ಹಂಗಿರಿ ಸರ್. ನೋಡ್ಬಿಡ್ತೀವಿ ನೋಡಿ ಎಷ್ಟು ಜನ ರೈಜನ್ ಮಾಡಿರಿ ಅಂತ ಗೊತ್ತಾಗತ್ತೆ. ನಾನು ಹೇಳಿದ್ದು 21-24 ಒಳಗೆ ಹೆಣ್ಮಕ್ಳಿಗೆ ಎಷ್ಟು ಜನಕ್ಕೆ ಹಂಗ ಚೆನ್ನಾಗಿರ್ಬೇಕು ಅಂತ. 50 ವರ್ಷ ಆಗಿರ್ಲಿ, 60 ವರ್ಷ ಆಗಿರ್ಲಿ, 70 ವರ್ಷ ಆಗಿ 80 ವರ್ಷ ಆಗಿದ್ರು ನಿಮಗೆ ಕೊನೆಯ ಘಟ್ಟ ಇದ್ರೆ ಆಸೆ ಇದ್ರೆ ಕೈ ರೈಜನ್ ಮಾಡಿ. ಓಕೆ, ನಾನು ಹೇಳ್ತೇನೆ ಇದು ನಿಮ್ಮ ಹೆಲ್ತ್ ಅನ್ನ ಕಾಪಾಡಿಕೊಳ್ಳಕ್ಕೆ ಲಾಸ್ಟ್ ಬಸ್ ಇದು. ಓಕೆ, ಲಾಸ್ಟ್ ಬಸ್ ಇದು. ನಿಮ್ಮ ಹೆಲ್ತ್ ಅನ್ನ ಪಕ್ಕ ಕಾಪಾಡ್ಕೊಳ್ಳೋಕೆ ಲಾಸ್ಟ್ ಬಸ್ ಇದು ಜೀವನದಲ್ಲಿ. ಮತ್ತೆ ಬೇರೆ ಬಸ್ ಇರ್ಲಿಕ್ಕಿಲ್ಲ. ನೀವ್ ಇಲ್ಲಿ ಏಮು ತಲೆನೇ ಇಲ್ಲ ನೋಡ್ದ. ಯಾಕೆ ಹೇಳಿ, ಅದು ಬೇರೆ ನೆನಪೇ ಇಲ್ಲ. ಎಮ್ ಇಲ್ಲಿಲ್ಲ, ಇಲ್ಲಿ ಎಮ್ ವರ್ಲ್ಡ್ ಟೀಮ್ ಹಿಂಗ್ ಕುಂತಾಳ. ಅಪ್ಪಗಿನ ತಲೆ ಕೆಟ್ಟೋಗಿದ್ ಬಿಡ, ಅಪ್ಪ ಹೇಳ್ಕೊಂಡು ಹೋಗ್ತಾರೆ ನಿಮ್ಗೆ. ಅದಕ್ಕೆ ಮತ್ತೆ ಯಾಕೆ ಹೇಳಿ ಏಕಾಗ್ರತೆಯಿಂದ ಕರೀತಾರೆ. ಇಲ್ಲಿ ಎಷ್ಟು ಜನ ಮಕ್ಕಳು ಅಲ್ಲೇ ಇರ್ತಾರೆ, ಸ್ಕೂಲ ಪಾಸ್ ಆಗಲ್ಲ. ದಿನಾ ಹೋಗ್ತಾನೆ ಸ್ಕೂಲ್ಗೆ, ನನ್ನ ಮಗ ಪಾಸ್ ಆಗೋಲ್ಲ. ದಿನ ಹೋಗ್ತಾನೆ, ಯಾರಿಗೂ ಫಿಲಮ್ ಹೋಗ್ತಾನೆ ನೋಡ್ಕಿ ಚೆಕ್ ಮಾಡ್ಕೆ. ಬೆಳಗ್ಗೆ ಮಿಸ್ ಮಾಡಲ್ಲ ಸರ್. ಬೆಳಗ್ಗೆ ಎದ್ದು ಬಿಡಿ ಸರ್, ಶೂ ಹಾಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ಸರ್ ರೆಡಿ ಆಗಿ ಸರ್ ಜೋಶ ಹೋಗ್ತಾನೆ ಸರ್. ಸಾಯಂಕಾಲ 6:00 ಬರ್ತಾನೆ ಸರ್. ನನ್ನ ಮಗ 4 ಗಂಟೆಗೆ ಬಿಡುತ್ತೆ ಸ್ಕೂಲು, 6:00 ಬರ್ತಾನೆ ಸರ್ ಅವನು. ಹೌದು ಅಂತ ಓದ್ತಾನ, ಆದ್ರೆ ಫೇಲ್ ಆಗ್ಯಾನ ಸರ್ ಅವನು. ಆದ್ರೆ ಫೇಲ್ ಆಗ್ಯಾನ ನೋಡಿ ಏನ್ ಮಾಡಕ್ ಹೋಗ್ತಾನೆ. ಎಲ್ಲ ಟ್ರೈನಿಂಗ್ ಹೋಗ್ತಾನೆ ಸರ್, ಎಲ್ಲ ಮೀಟಿಂಗ್ ಹೋಗ್ತಾರೆ. ಯಾಕೆ ಪಾಸ್ ಆಗೋಲ್ಲ ಸರ್? ಕೇಳಿಸಿಂತಿಲ್ಲ ನೋಡು, ತೆಲಂಗಾಣ ಓಡಿಸ್ತೇವೆ ಬಿಡು. ಅದು ಕೂಡ ಇಂಪಾರ್ಟೆಂಟೇ. ಓಕೆ, ನನಗೆ ಫಸ್ಟ್ ಈಗ ಹೆಣ್ಮಕ್ಳದಾಯ್ತಲ್ಲ ಖಾತೆ, ಗಣಮಕ್ಳು ಖಾತೆ ಐತಿ ಚೆನ್ನಾಗಿ ಕೇಳ್ಬಿಟ್ಟು ನನಗೆ ಫಸ್ಟ್ ಇದು ಸರಿ ಮಾಡಂತ ಹೇಳಿದ್ರು. ಮತ್ತೋಯ್ತು ನನಗೆ ನೆನಪ ಇತ್ತೀಚೆಗೆ. ಎಷ್ಟು ಜನಕ್ಕೆ ಇದ್ರಾಗ ಇರ್ಬೇಕಂತ ಮಾಡಿ 20 ರೈಜನ್ ಮಾಡಿ ಗಣಮಕ್ಳು. ರಾಮಣ್ಣ ಇನ್ನು ಸೇರಿ, ನೀನ್ ಸ್ಪೆಷಲ್ ಪರ್ಸನ್ ಅಲ್ಲ ನೀನ್ ಕೂಡ. ಓಕೆ, ಎಷ್ಟು ಜನ ಗಣಮಕ್ಕಳಿಗೆ 15-20 ಒಳಗಿರ್ಬೇಕಂತ, 25 ಹೋಗ್ಬೇಡ ಜಾಸ್ತಿ ಆಗುತ್ತೆ, 20 ಒಳಗಿರ್ಬೇಕಂತ ಆಸೆ ರೈಜನ್ ಮಾಡಿ. ಇರ್ಬೇಕಂತ ಆಸೆ ಇದೆ. ನೀನ್ ಮಾಡ್ಬೇಕು ಸೊಬ್ಬ ಯಜಮಾನ್ರೆ, ನೀನ್ ಕೂಡ ಸೇರಿ. ನೀನ್ ದೊಡ್ಡ ಮನುಷ್ಯ ಅಲ್ಲ, 63 ವರ್ಷ ಅಷ್ಟೇ, ನಿನ್ ಸೇರಿ ಹೇಳ್ತಿರೋದು ನಾವು. ಚರಕೇಶೆ ಮಾಡ ಸೋಬ ಯಜಮಾನ್ರಿ ನೀವು ಸೇರಿ. ಓಕೆ ನೋಡಿ, ಈಗ ಮಲ್ಲಿಗೆ ಬಂತ ಅನ್ಸತ್ತೆ, ನಾನು ಹಂಗ ಆರೋಗ್ಯ ಬಿಡಿಸಲ್ಲ. ಕರೆಕ್ಟಾ? ರೈಟ್. ತುಂಬಾ ಜನ ಆನಂದ್ ಸರ್ ಈಗ ಏಜ್ ಆಗೈತೇನು? ಸುನೀತಾ ಏನ್ ಕೇಳಿಸಿಲ್ಲ ಅನ್ಸತ್ತೆ ಮೋಸ್ಟ್ಲಿ. ಸರಿ, ಇದು ವೆರಿ ಇಂಪಾರ್ಟೆಂಟ್. ಓಕೆ, ನನಗೂ ಅಷ್ಟೇ ಇರೋದು ಪ್ರೆಸೆಂಟಿಗೆ ಅಷ್ಟಿದ್ದೀನಿ ನಾನು ಕೂಡ. ಇನ್ನೊಂದ್ ಸ್ವಲ್ಪ ಕೆಳಗೆ ಬರ್ಬೇಕಂತ ಒಂದು 18 ಕನ ಬರೋಣ ಅಂತ ಟ್ರೈ ಮಾಡಾಕತ್ತೀನಿ. 18 ಕನ ಬರ್ಲಿ ಅಂತ. ಓಕೆ ನೋಡಿ, ಗಾರ್ಲಿಂಗಪ್ ಅನ್ಸುತ್ತೆ ಚೆನ್ನಾಗಾಗ್ಬೇಕಂತ. ರೈಟ್, ಇದು ಇಂಪಾರ್ಟೆಂಟ್. ಇದನ್ನ ನೀವು ಚೆಕ್ ಮಾಡಿದ್ರೆ ನಿಮಗೆ ಆಲ್ಮೋಸ್ಟ್ ಟೆನ್ಷನ್ ಕಮ್ಮಿ ಆಗುತ್ತೆ, BP ಕಮ್ಮಿ ಆಗುತ್ತೆ, ಶುಗರ್ ಕಮ್ಮಿ ಆಗುತ್ತೆ, ಮೈನೋವು ಕಮ್ಮಿ ಆಗುತ್ತೆ, ಕೈ ನೋವು ಕಮ್ಮಿ ಆಗುತ್ತೆ, ಮೂಳೆ ಕಟ್ ಮಾಡಿಸ್ಬೇಕು ಅನ್ಸಿದ್ರೆ ಅದು ಕಮ್ಮಿ ಆಗುತ್ತೆ. ನಿಮಗೆ 60 ವರ್ಷ ಆದ್ರೂ ಕೂಡ ಕೋಲ್ ಹಿಡ್ಕೊಂಡು ಹೋಗೋದಂಗೆ ಗಟ್ಟಿ ಮುಟ್ಟಾಗಿರಕ್ಕೆ ಬಾಡಿಗೆ ಕ್ಯಾಲ್ಸಿಯಂ ಸಿಗುತ್ತೆ, ಮ್ಯಾಗ್ನೀಸಿಯಂ ಸಿಗುತ್ತೆ. ಪ್ರತಿ ಒಂದು ಬಾಡಿಯನ್ನು ನೋಡ್ಕೊಂಡು ಫಿಟ್ ಆಗಿರಕ್ಕೆ, ಗಟ್ಟಿಯಾಗಿರಕ್ಕೆ, ನಿಮ್ಮ ಆಯುಷನ್ನು ಫುಲ್ಫಿಲ್ ಮಾಡಕ್ಕೆ, ಮೆಡಿಸಿನ್ ನಿಂದ ಹೊರಗಡೆ ಇರಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಓಕೆ, ಅರ್ಥ ಆಗ್ತಾ ಇದೆಯಾ? ಈಗ ನೋಡಿ ಕಾಣುತ್ತೆ. ಓಕೆ, ಇದು ಯಾಕೆ ಅಂದ್ರೆ ಇವತ್ತಿಗೆ ನಾಳೆಗೆ, ಇವತ್ತು ಯಾರು ಟೀ ಕುಡಿದು ನಾಳೆ ಟೀ ಕುಡಿಯಲ್ಲ ಹಿಂಗ. ಇವತ್ತು ಬೆಳಗ್ಗೆ ಇಡ್ಲಿ ದೋಸೆ ತಿಂತೀವಿ, ನಾಳೆ ತಿನ್ನಲ್ಲ ಇಡ್ಲಿ ದೋಸೆ ಬೆಳಗ್ಗೆ ಹಿಂಗ ತಿಂತೀವಲ್ಲ ಎಲ್ಲರೂ. ಇವಾಗ ನಾನು ಏನ್ ತಿಂದು ಇದು ಇವತ್ತಿಗೆ, ನಾಳೆಗೆಲ್ಲ ಇವತ್ತಿಗೆ ಕಾಣುತ್ತೆ ಏನಿದೆ? ಕ್ಯಾಲ್ಸಿಯಂ. ಓಕೆ, ಮೇಲ್ ಫ್ಯಾಕ್ಟರ್ ಒಂದಿದೆ, ಸಿಗೋ ಕಮ್ಮಿ ಆಗಲ್ಲ. ಓಕೆ, ಮೇಲ್ ಫ್ಯಾಕ್ಟರ್ ಇದೆ, ಸೆಲ್ ಆಕ್ಟಿವೇಟರ್ 1, ಮಲ್ಟಿವಿಟಮಿನ್ 2, ಹರ್ಬಲ್ ಲೈಫ್ ಲೈನ್ 2, ಇಮ್ಯೂನ್ ಹೆಲ್ತ್ 1, ಬ್ರೈನ್ ಹೆಲ್ತ್ 1, ಆಲೋಪ್ಲೆಸ್ 1, ಮತ್ತೆ ಜಾಯಿಂಟ್ ಸಪೋರ್ಟ್ 1.
ಓಕೆ, ಇಷ್ಟಿದೆ ಕಾಣುತ್ತೆ ಇಲ್ಲಿ, ಇಷ್ಟಿದೆ, ಬಾಕ್ಸ್ ಫುಲ್ ಇದೆ. ಓಕೆ, ಇದು ಯಾಕೆ ಅಂತ ಕೇಳಿ. ಇಲ್ಲಿ ಎಷ್ಟಿದೆ ನೋಡಿ, 2, 4, 6, 8, 10, 12 ಇದೆ. ಇವತ್ತಿಗೆ. ಓಕೆ, ಇದು ಇವತ್ತಿಗೆ, ನಾಳೆಗಲ್ಲ, ಇವತ್ತಿಗೆ. ಇಲ್ಲಿ ಅಪೋಸಿಟ್ ಹಾಕಿದೀನಿ ಇದ್ರೊಳಗೆ, ಇದೆಲ್ಲ ಹಾಕ್ಬಿಡಿ, ಇದ್ರೊಳಗೆ ಹಾಕಿದೀನಿ. ಓಕೆ, ಏನಿಲ್ಲ, ಖಾಲಿ ಆಗಿದೆ. ಅದಕ್ಕೆ ಈ ಕಲರ್ ಬಂದಿರೋದು ಇದು. ಇದು ಸ್ಕಿನ್ ಚೆನ್ನಾಗಿರಕ್ಕೆ, ಒಳಗಡೆ ನಿಮ್ಗೆ ಏನಾದ್ರು ಗುಡ್ ಬ್ಯಾಕ್ಟೀರಿಯಾ ಇಲ್ಲ, ಬ್ಯಾಡ್ ಬ್ಯಾಕ್ಟೀರಿಯಾ ಜಾಸ್ತಿ ಆಗಿ ಕ್ಯಾನ್ಸರ್ ಸೆಲ್ಸ್ ಆಗ್ತಿರುತ್ತೆ ಬಾಡಿ ಒಳಗಂದ್ರೆ, ಆಲ್ಮೋಸ್ಟ್ ನಿಮ್ಗೆ ಸಿಂಪ್ಲಿ ಪ್ರೋಬಯೋಟಿಕ್ 2 ಹಾಕ್ಬೋದು, 2, 3 ಹಾಕ್ಬೋದು. ಸಿಂಪ್ಲಿ ಪ್ರೋಬಯೋಟಿಕ್ ಅದು ಗಟ್ಸ್ ಅಂತ ಕೇಳ್ತಾರೆ. ನೀವು ದಮ್ ಇದ್ರೆ ಬಾರ್ಲೆ ಅಂತ ಕರಿತಿರ್ಬೋದು. ಅದು ಗಟ್ಸ್ ಅಂದ್ರೆ ಒಳಗಿದೇನು ಲಿವರ್, ಅದು ಗಟ್ಸ್ ಇರ್ಬೇಕು. ಆ ಹೊಟ್ಟೆಗೆ ಮತ್ತೆ ಬಾಡಿ ಗಟ್ಟಿದ್ರೆ ಗಟ್ಸ್ ಆಗಿ ಮಾತಾಡ್ತಿರ್ಬೇಕು. ಅದಿಲ್ಲ ಅಂದ್ರೆ ಮನುಷ್ಯ ಸ್ಲೋಲಿ ಮಾತಾಡ್ತಾನೆ. ಗಟ್ ಹೆಲ್ತ್ ಅಂತ ಕರಿತಿರೋದು. ಗಟ್ ಹೆಲ್ತ್ ಅಂದ್ರೆ ಏನು, ನಿಮ್ಮ ಹೊಟ್ಟೆ ಭಾಗ ಗಟ್ಟಿಯಾಗಿರ್ಬೇಕಂದ್ರೆ ನೀವು ತಿನ್ನೋ ಫುಡ್ ಅಲ್ಲಿ ತಾಕತ್ತಿರ್ಬೇಕು. ನಿಮ್ಗೆ ಬ್ಯಾಡ್ ಬ್ಯಾಕ್ಟೀರಿಯಾ, ಗುಡ್ ಬ್ಯಾಕ್ಟೀರಿಯಾ, ನಿಮಗೆ ಯೋಚನೆ ಮಾಡಿ, ನಮ್ಮನೆಗೆ ಟೊಮಾಟೊ ಇದೆ, ಒಂದು ಫುಟ್ಟಿ ಟೊಮಾಟೊ ಇಟ್ಟಿದೀವಿ. ಆ ಟೊಮೊಟೊ ಅಲ್ಲಿ 2 ಟೊಮಾಟೊ ಕೆಟ್ಟೋಗಿದೆ. ಎಷ್ಟು ಕೆಟ್ಟೋಗಿದೆ? 2 ಟೊಮಾಟೊ ಕೆಟ್ಟೋಗಿದೆ. ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ಆ 2 ಟೊಮೊಟೊ ಬಿಟ್ಬಿಟ್ಟಿದ್ದೀನಿ ನಂಗೆ ಕೊಟ್ರೆ, ಆ ಫುಲ್ ಒಳಗೆಲ್ಲ ತಿನ್ನುತ್ತಿಲ್ಲ, ಫುಲ್ ಪುಟ್ಪುಟ್ಟಿನೇ. ಆ ಪುಟ್ಪುಟ್ಟಿನ ಹೆಂಗ್ ಖಾಲಿ ಮಾಡುತ್ತೆ? ಫಸ್ಟ್ ನಿಮ್ಗೆ ಕ್ಯಾನ್ಸರ್ ಆಗಿರುತ್ತೆ, ಫಸ್ಟ್ ಸ್ಟೇಜ್, ಅದು ಸ್ಟಾರ್ಟಿಂಗ್. ಅಲ್ಲಿ ಗೊತ್ತಾತು ನೀವು ಬದುಕ್ತೀರಿ, ಅಲ್ಲಿ ಗೊತ್ತಾಗಿಲ್ಲ ಹೊಟ್ಟು ಹೋಗ್ತೀರಿ. ಫಸ್ಟ್ ಇತ್ತು, ಅದು ನಿಮ್ಗೆ ಗೊತ್ತಿಲ್ಲ, ಸೆಕೆಂಡ್ ಆಯ್ತು, ಥರ್ಡ್ ಆಯ್ತು. ಆಲ್ಮೋಸ್ಟ್ 1 ಟೊಮಾಟೊ ಆಗಿದ್ದು 2 ಟೊಮಾಟೊ, 3 ಟೊಮಾಟೊ, 4 ಟೊಮಾಟೊ ಆಗಿ ಇಡೀ ಟೊಮಾಟೊ ಫುಲ್ ಆಗೋಯ್ತು. ಅವಾಗ ನೀವು ಟ್ರೈ ಮಾಡಿದ್ರೆ ವೇಸ್ಟ್, ಟ್ರೈ ಮಾಡೋದು ವೇಸ್ಟ್. ಈಗ ನಾರ್ಮಲ್ ಆಗಿ ಇದೀವಿ, ನಾವು ಚೆನ್ನಾಗಿದೀವಿ ಅಂದ್ರೆ ಈಗ ನಿಮ್ ನೋಡ್ಕೋಬೇಕು ಗೊತ್ತಾ, ನಾರ್ಮಲ್ ಲೈಫ್ ಅಲ್ಲಿ ಒಂದು 5 kg ದಪ್ಪ ಇದೀನಿ, 15 kg ದಪ್ಪ ಇದೀನಿ ಅಂದ್ರೆ ಈಗ ನೀವು ಈಸಿಯಾಗಿ, ನನಗೆ ಅನ್ಸುತ್ತೆ ಒಂದು 23 ವರ್ಷ ಆ ಫೀಲಿಂಗ್ ಇದೆ ನನ್ನ ಬಾಡಿಗೆ. ಒಂದು 23, 25 ವರ್ಷ ಆಗಿರ್ಬೋದೇನು, ಒಂದು 43 ಆ ಫೀಲಿಂಗ್ ಇಲ್ಲ. ಒಂಥರ ಎನರ್ಜಿ ಅವಾಗ ಚೆನ್ನಾಗಿ ಅನ್ಸುತ್ತೆ ನನಗೆ. ಯಾಕೆ ಹೇಳಿ, ನನಗೆ ಗೊತ್ತು ನನ್ನ ಬಾಡಿ ಬಗ್ಗೆ ನನಗೆ. ಹಿಂಗೆ ಪ್ರತಿ ಪರ್ಸನ್ ಕೂಡ ನಿಮ್ಗೆ ಗೊತ್ತಿರ್ಬೇಕು ನಿಮ್ ಬಾಡಿ ಬಗ್ಗೆ. ಈಗ ನೋವಾಯ್ತು, ಬೇಜಾರಾಯ್ತು. ಯಾಕೆ ನೋವಾಗುತ್ತೆ? ನಾನು ಹೇಗೆ ಇವತ್ತು ಇದನ್ನ ಕೆಲಸ ಮಾಡಿದೆ. ನಾನು ಮೊನ್ನೆ ಹೊಸಪೇಟೆಗೆ ಊಟ ಮಾಡಿ ಖಾರ ತಗೊಂಡು ಸ್ಟಾರ್ಟ್ ಮಾಡಿದೆ. ನನಗೆ ಗೊತ್ತಾಯ್ತು ಹೊಟ್ಟೆ ಹಿಂಗ್ ಬರೋದು, ಕಪ್ಪೆ ತರ ಹಿಂಗ್ ಬರೋದು, ಹಿಂಗ್ ಹೋಗೋದು ಅನಿಸ್ತು. ಅನ್ನದವನ್ ಮಾಡ್ಯಾರ ಮ್ಯಾಜಿಕ್ ಅಂತ. ಯಾರು ಮಾಡ್ಯಾರ? ಆ ಹೋಟ್ಲ್ ಅನ್ನೋದೇನಲ್ಲ, ಅಂದವನ್ ಮ್ಯಾಜಿಕ್ ಇದು. ನನ್ನ ಜೀವನ ಇರೋವರೆಗೂ ಈ ಹೋಟ್ಲ್ ತಿರುಗಿ ನೋಡಬಾರ್ದು ಅನಿಸ್ತು ನನಗೆ. ಅಂದ್ರೆ ಹೋಟೆಲ್ ಚೆನ್ನಾಗಿತ್ತು. ನಾನು ಹೇಳಿದೆ, ಸರ್ ಏನ್ ಸರ್ ಇಂಥ ಹೋಟೆಲ್ ಹೋಗ್ತೀರಾ ಅಂದ್ರು. ಚೆನ್ನಾಗಿದೆಯಲ್ಲ ಅಂತ ಒಳಗೆ ಹೋದೆ. ತಿಂದ ಬಂದ್ಮೇಲೆ ಗೊತ್ತಾಯ್ತು ಇದ್ರ ಪರಿಸ್ಥಿತಿ ಏನಂತ. ನೀವು ಶೇಕ್ ಕುಡಿದ್ಮೇಲೆ ಗೊತ್ತಾಗಿರ್ತೀನಿ ಪರಿಸ್ಥಿತಿ ಏನಂತ. ಕರೆಕ್ಟಾ? ಮತ್ತೆ ಕುಡಿಬೇಕನ್ಸುತ್ತಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಬಾಡಿಗೆ ಬೇಕು ಅಂತ. ಮತ್ತೆ ಅಲ್ಲಿ ತಿಂದು ಬಂದೆ, ನನಗೆ ಅರ್ಥ ಆಗುತ್ತೆ. ಯಾವುದೇ ಒಂದು ಹೋಟೆಲ್ಗೆ ಹೋದ್ರೆ ಕೂಡ್ಲಿಗೆಯಲ್ಲಿ, ಸಂಡೂರಲ್ಲಿ ಮತ್ತೆ ಕೆಲವು ಪ್ಲೇಸ್ ಅಲ್ಲಿ ಹೋಟೆಲ್ಗಳು ಇಲ್ಲ. ನೀನ್ ಅಲ್ಲಿ ಹೋಗಿ ಮಿಸ್ ಆಗಿ ನೀರು ಕುಡಿದು ಬರ್ಬೇಕಷ್ಟೇ. ನೀನ್ ಮಿಸ್ ಆಗಿ ನೀರೇ ಕುಡಿಬೇಕು, ಹೋಟೆಲ್ಗಳು ಇಲ್ಲ. ಟೆನ್ಷನ್ ತಗೋಬೇಡ, ನಾನು ನೋಡಿದ್ದೀನಿ. ಓಕೆ, ಯಾಕೆ ಹೇಳಿ? ಅಲ್ಲಿ ಯಾಕೆ ಹೋಟೆಲ್ ಉಡುಪಿ ಹೋಟೆಲ್ ಮಾಡಿಲ್ಲ ಹೇಳಿ? ಆನಂದ್ ಭವನ ಮಾಡಿಲ್ಲ ಹೇಳಿ? ಜನ ಬಾಡಿಗೆ ಬೆಲೆ ಕೊಡಲ್ಲ, ಊಟಕ್ಕೆ ಜನ ದುಡ್ಡು ಖರ್ಚು ಮಾಡಲ್ಲ ಅಂತ ಅಲ್ಲಿ ಹೋಟೆಲ್ ಮಾಡಿಲ್ಲ. ನೀನ್ ಚೆಕ್ ಮಾಡಿ, ಡೌಟ್ ಇದೆ, ನೀನ್ ಚೆಕ್ ಮಾಡಿದ್ದೆ. ಉಡುಪಿ ಹೋಟೆಲ್ ಮಾಡಿದ್ರೆ ಗೊತ್ತಾ, ಅವ್ರು ಬಂದ್ ಮಾಡ್ಬೇಕಂದ್ರೆ ಇಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇರ್ಬೇಕಂತ ಹೋಟೆಲ್ ಇರುತ್ತೆ. ಮತ್ತೆ ಅವ್ರಿಗೆ ಮಾಡಲ್ಲ. ಯಾಕೆ ಹೇಳಿ? ಅಲ್ಲಿ ಬಂದ್ ಜನ ತಿಂಬಲ್ಲ ಅಂತ ಗೊತ್ತಾವ್ರಿಗೆ, ಅವ್ರು ಮಾಡಲ್ಲ. ಅದಕ್ಕೆ ಕೋಟಿಗಟ್ಟಲೆ ಬಂಡವಾಳ ಹಾಕಿ ಜನ ಆ ಫುಡ್ ಹೋಗಿ ನೀವು ತಿಂದ್ರೆ, ಆ ಫುಡ್ ತಿಂದ್ರೆ ನಿಮ್ಗೆ ಗ್ಯಾಸ್ಟ್ರಿಕ್ ಏನಾಗಲ್ಲ. ಇಷ್ಟೇ ಕೊಡ್ತಾರೆ ಅವರು, ಇಷ್ಟು ಕೊಡಲ್ಲ ಅವರು. ಕ್ವಾಲಿಟಿ ಕ್ವಾಂಟಿಟಿ ಅಂತ ಕರೀತಾರೆ. ಹರ್ಬಲೈಫ್ ಶೇಕ್ ನಿಮ್ಗೆ ಇಷ್ಟು ಕೊಡಲ್ಲ ಅವರು, ಇಷ್ಟೇ ಕೊಡ್ತಾರೆ. ಇಷ್ಟೇ ಕುಡಿಯೋದು. ಬಾಡಿಗೆ ಇಷ್ಟೇ ಆಕ್ಚುಲಿ ಬೇಕಾಗಿರೋದು. ಪವರ್ಫುಲ್ ಅಂದ್ರೆ ನೀನ್ ಹೋಗಿ ಅಕ್ಕಿ, ಗೋಧಿ, ರಾಗಿ, ಜೋಳ ಎಲ್ಲ ತಿಂತೀಯಲ್ಲ, ಅದ್ರಾಗ ಹುಡುಕ್ಬೇಕದು ಏನು ನಿಮ್ ಬಾಡಿ ಏನ್ ಬೇಕಂತ ಹುಡುಕ್ಬೇಕು. ಬಟ್ ಈ ಶೇಕ್ ಹುಡುಕಂಗಿಲ್ಲ. ರೆಡಿ ಮಾಡಿ ಕೊಟ್ರೆ ಗಡ ಕುಡ್ಬಿಟ್ಟು ಸಾಕು, ಒಳಗೆ ಹಂಗೆಲ್ಲ ಕ್ಲೀನ್ ಮಾಡುತ್ತೆ, ಈಸಿ. ಅದಕ್ಕೆ ನಿಮ್ಗೆ ಚೆನ್ನಾಗಿ ಅನಿಸ್ತಿರೋದು, ಅದಕ್ಕೆ ನಿಮ್ಗೆ ಖುಷಿ ಆಗ್ತಿರೋದು, ಅದಕ್ಕೆ ನಿಮ್ಗೆ ಆನಂದ ಆಗ್ತಿರೋದು. ಇದೆಲ್ಲ ಬಾಡಿ ಸರಿ ಹೋಗ್ತಿರೋದು. ಚೆಕ್ ಮಾಡಿ ನೋಡಿದಿರಾ? ಯಾರಿಗೆ ಫೀಲ್ ಬರ್ತಾ ಇದೆ? ಹಂಗೆ ನಿಮಗೂ ಕೂಡ ಇಲ್ಲಿ ಬಂದು ಕಲ್ತಾಗ ಗೊತ್ತಾಗಬೇಕು ನನ್ನ ಸೈಜ್ ಏನು ಅಂತ, ನಾನು ಏನು, ನನ್ನ ಪವರ್ ಏನು ನಿಮ್ಗೆ ಗೊತ್ತಿರಬೇಕು. ಪ್ರತಿ ಪರ್ಸನ್ ಎಷ್ಟು ದಪ್ಪ ಇದ್ದೀನಿ, ಎಷ್ಟು ಸಣ್ಣ ಆಗ್ಬೇಕು, ಎಷ್ಟು ವೇಟ್ ಇರಬೇಕು, ಎಷ್ಟು ಇರಬಾರ್ದು, ನಾನು ಏನು ಸರಿ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳಿ. ಎಲ್ಲದಕ್ಕೂ ಯಾರ್ಯಾರು ಪ್ರೆಸೆಂಟ್ ಈಗ ಈ ಏಜ್ ಅಲ್ಲಿ ಮನೆ ಕಟ್ಸಿದ್ರಿ ಸ್ವಂತ? ಹಿಂಗ ನೀವೇ ಮನೆ ಕಟ್ಸಿರಿ? ಯಾರ ಮನೆ ಕಟ್ಸಿರಿ ಕಷ್ಟಪಟ್ಟು? ಹಿಂಗ ಏನ್ ನೀವು ಕಟ್ಸಿದ್ದಲ್ಲ, ನೀ ಕಟ್ಸಿರೋದು ಹಿಂಗಂದ್ರೆ ಕೈ ನೀವು ಕಟ್ಸೋದು, ನೀವು ಕಟ್ಸೋದು ಬೇಡ ನನಗೆ. ನೀವೇ ಮನೆ ಕಟ್ಸೋ ಒಂದು ಕೈ ಏನಂದಿಬ್ರು.
ಹಿಂಗನ್ರಿ ನೀವು ಕಟ್ಸಿರ್ಬೇಕು ಅದ್ ಮನೆ ನೀವು ಕಟ್ಸಿರ್ಬಾರ್ದು. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಅರುಣ್ ಸರ್ ಮನೆ ಕಟ್ಸಿ ನೀವು? ಸರ್ 4 ವರ್ಷ ಆಯ್ತು ಸರ್. ನಿಮ್ ವಯಸ್ಸು ಎಷ್ಟು ಇವಾಗ? ಇವಾಗ 35 ಸರ್. 35 ಅಂದ್ರೆ 31 ವರ್ಷಕ್ಕೆ ಮನೆ ಕಟ್ಸಿದ್ವಿ, ಕರೆಕ್ಟಾ? ಹೌದು ಸರ್. ನೀವು ಮಲ್ಲಿ ಸರ್, ನೀವು ಮನೆ ಕಟ್ಸಿರಾ? ನೀವೇ ಕಟ್ಸಿರ್ಬೇಕು, ಅಪ್ಪಂದಲ್ಲ. ಇಲ್ಲ ಅಂದ್ರೆ ಯೋಚನೆ ಮಾಡಿ ನೋಡಿ, 31 ವರ್ಷದವರೆಗೂ ಮನೆ ಕಟ್ಸಿಲ್ಲ. ಆ ಮನೆ ಕಟ್ಸಕ್ 31 ವರ್ಷ ಬೇಕಂದ್ರೆ 35 ವರ್ಷ ಹುಟ್ಟಿರ್ತಕ್ಕಂಥ ಬಾಡಿಗೆ ಬಂದಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ 3 ದಿನಕ್ಕೆ ಹೆಂಗ್ ಸಾಲ ಮಾಡ್ಕೊಂತೀರಿ ನೀವು? ಒಂದು ಮನೆ ಕಟ್ಸಕ್ಕೆ 35 ವರ್ಷ ಆಗುತ್ತಂದ್ರೆ ಕೆಲವು ಜನ ಮನೆ ಕೂಡ ಕಟ್ಸಂಗ್ ಹೋಗ್ಬಿಡ್ತಾರೆ. ಮತ್ತೆ ನಿಮಗೆ BP ಬಂದು 10 ವರ್ಷ, ಶುಗರ್ ಬಂದು 5 ವರ್ಷ, ಕಾಲು ಬಂದು 6 ವರ್ಷ, ತಲೆ ಬಂದು ಇಷ್ಟು ಅನ್ನೋದು ನಿದ್ದೆ ಬರ್ತಿಲ್ಲ, ಡಿಪ್ರೆಷನ್ ಹೋಗಿದ್ರೆ 3 ದಿನಕ್ಕೆ ಸರಿ ಮಾಡಂತ ಹೆಂಗ್ ಕೇಳ್ತೀರಿ ನೀವು? ಹೆಂಗ್ ಕೇಳ್ತೀರಿ? ಅದಕ್ಕೆ ಹೇಳಿದ್ ನಾನು, ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡಿ, ದಿನಾಲಿ ಕ್ಲಾಸಿಗೆ ಬರ್ತಾ ಇರಿ, ದಿನಾ ಕೇಳಿಸ್ಬಿಡ್ತೀರಿ, ಸಮಾಧಾನ ಸಿಗುತ್ತೆ ನಿಮ್ಗೆ. ನಿಮ್ ಬಾಡಿ ಚೆನ್ನಾಗ್ ಆಗಿಲ್ಲ ಕಾರಣ 100% ನೀವೇ ಕಾರಣ, ನಾನಲ್ಲ, ನೀವೇ. ನಾನು ಸರಿ ಹೋಗಿದ್ದೀನಿ, ಇಡೀ ನನ್ನ ಫ್ಯಾಮಿಲಿ ಸರಿ ಹೋಗಿದೆ, ನಿಮ್ ಫ್ಯಾಮಿಲಿ ಸರಿ ಹೋಗಿದೆ, ನೀನ್ ಯಾಕೆ ಸರಿ ಹೋಗಿದ್ದೀನಿ ಸ್ಪೆಷಲ್? ಓ ಅಂದ್ರೆ ನೀನು ಕಿಡ್ನಿ ಲಿವರ್ ಇಲ್ಲ ಅನ್ಸುತ್ತೆ ನಿನ್ಗೆ. ಓ ಬೇರೆ ಇರ್ಬೇಕು ಒಳಗಡೆ. ಇಲ್ಲ, ಒಬ್ಬ ವ್ಯಕ್ತಿ ಒಂದೇ, ಇಲ್ಲಿ ನನ್ನ ಮೊನ್ನೆ ಮಾತಾಡ್ತಿರುವಾಗ ಹೇಳಿದ್ರು, ಇಡೀ ಕರ್ನಾಟಕಕ್ಕೆ ಬೆಸ್ಟ್ ಪೂಜಾರಿ ಅಂತ ಅವಾರ್ಡ್ ತಗೊಂಡಿರ್ತಕ್ಕಂಥ ವ್ಯಕ್ತಿ, ದೇವರು ಅಂತ ಅನ್ಸ್ಕೊಂಡಿದ್ದ ವ್ಯಕ್ತಿ, ಅದೇ ವ್ಯಕ್ತಿ ಮೊನ್ನೆ ಹೇಳುವಾಗ ಅನಿಸಿದ್ದು, ಅವರು ಪೂಜೆ ಮಾಡುವಾಗ ಅಷ್ಟು ಹೆಸರುವಾಸಿ ಆಗಿರ್ತಕ್ಕಂಥ ವ್ಯಕ್ತಿ ಬೆಳಗ್ಗೆ ಎದ್ರೆ ಭೂಕಂಪ ಆಗೋಯ್ತಂತೆ. ಅವ್ರು ಎಲ್ಲಿ ಅಂತ ಸಿಗ್ಲೇ ಇಲ್ಲ ಅಂತ, ಎಲ್ಲಿದಾರ ಅಂತ ಗೊತ್ತಾಗಿಲ್ಲ ಅಂತ ಹೇಳ್ತಿದ್ರು. ಮತ್ತೆ ಅಷ್ಟಿರೋಂಥ ವ್ಯಕ್ತಿ ಪತ್ನಿ ಹೆಂಗ್ ಹೋಗ್ಬಿಟ್ಟ? ಹೆಂಗ್ ಹೋದ? ನೀನ್ ಕಾಪಾಡ್ಬೋದು ಇತ್ತಲ್ಲ. ಇರುವೆ ಅಷ್ಟೇ, ನಾಯಿ ಅಷ್ಟೇ, ಕತ್ತೆ ಅಷ್ಟೇ, ಮನುಷ್ಯ ಅಷ್ಟೇ, ಪ್ರಾಣಿ ಅಷ್ಟೇ, ಎಲ್ಲ ಒಂದೇ ರೂಟಲ್ಲಿ ನೋಡೋದು ದೇವರೊಬ್ಬನೇ, ಒಂದೇ ಮಾರ್ಗದಲ್ಲಿ ನೋಡೋದು ದೇವರೊಬ್ಬನೇ. ಅದೆಲ್ಲ ಇದ್ರೆ ಗೊತ್ತಿಲ್ಲ, ಅದು ಆತ್ಮ ಅಂತ ಕರೀತಾರೆ. ಒಂದೇ ದಾರಿ ನೋಡ್ತಾನಂತ, ಬೇರೆ ನಿನ್ನ ಬೇರೆ ನನ್ನ ಬೇರೆ ಬಜ್ಜಿ ಬೇರೆ ನೋಡಲ್ಲ, ಇರುವೆ ಬೇರೆ ನಾಯಿ ಬೇರೆ ನನ್ನ ಬೇರೆ ನೋಡಲ್ಲ, ನೀನು ಅದು ಎಲ್ಲ ಒಂದೇ ಅಷ್ಟೇ. ಇದು ಫಿನಿಶ್. ಅದಕ್ಕೆ ಹೊಟ್ಟೆ ಒಳಗೆ ನೀವು ಹಾಕ್ಬೇಕಾದ್ರೆ ಈ ಶೇಕ್ ಕುಡಿಯುವಾಗ 2 ಸರಿ ಶೇಕ್ ಕುಡಿ ಅಂತ ಹೇಳ್ತೀವಿ. ಯಾಕೆ ಕುಡಿಬೇಕು ಅಂತ ಕೇಳ್ಬೇಡಿ, ಅದು ಕೇಳಿದ್ರೆ ನಿಮ್ ಕಷ್ಟ. ಇಲ್ಲಿದೆ ಆಲ್ಮೋಸ್ಟ್ ನಿಮ್ ಬಾಡಿ ಒಳಗೆ ಏನ್ ಬೇಕು ಅದೆಲ್ಲ ಇಲ್ಲಿದೆ, ಇಷ್ಟು ಪ್ರಮಾಣದ ತಗೋಬೇಕಂತಿದೆ, ಈ ಬಾಡಿ ತಗೊಂಡಿದೆ. ಇದೆಲ್ಲ ನಿಮ್ಗೆ ತಿನ್ನಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಹರ್ಬಲೈಫ್ ಇದು ಮಾಡಿಕೊಟ್ಟಿದ್ದಾರೆ. ನಿಮಗೆ ಟೆನ್ಷನ್ ಕಮ್ಮಿ ಆಗಿದ್ರೆ ಐರನ್, ಕಾಪರು, ಜಿಂಕು, ಸೋಡಿಯಮ್ಮು, ಇದು ಸೆಲೋನಿಯಮ್ಮು, ಕ್ರೋಮಿಯಮ್ಮು, ಇದೆಲ್ಲ ಸಿಕ್ಕಿದ್ಕಾಗಿ ನಿಮ್ ಬಾಡಿ ಇವತ್ತು ತಣ್ಣಗೆ ಆಗ್ತಿರೋದು. ಎಕ್ಸ್ಟ್ರಾ ಬೇಕು ಅಂದ್ರೆ ನಿಮ್ಗೆ ಒಂದು ಮಲ್ಟಿವಿಟಮಿನ್, ಒಂದು ನಿಮಗೆ ಸಿಂಪ್ಲಿಫೋಬಿಟಿಕ್, ಒಂದು ಸೆಲ್ ಆಕ್ಟಿವೇಟ್, ಒಂದು ಹರ್ಬಲ್ ಲೈಫ್ ಲೈನ್ ಅನ್ನು ಆಡ್ ಮಾಡಿ. ಎಕ್ಸ್ಟ್ರಾ ನೋಡಿ ಕಾಣುತ್ತೀರಾ ಹರ್ಬಲ್ ಲೈಫ್ ಲೈನ್? ಬೇಡದಿರೋ ಫ್ಯಾಟ್ ಹೋಗಕ್ಕೆ, ಅಥವಾ ತುಂಬಾ ಜನ ಫ್ಯಾಟ್ ಇರುತ್ತೆ ಬಾಡಿ ಒಳಗಡೆ, ಇಲ್ಲಿ ಕಾಣುತ್ತೆ ನೋಡಿ, ಹೆಂಗ್ ಕಾಣುತ್ತೆ, ಗೋಲ್ಡ್ ತರ ಕಾಣುತ್ತಾ? ಇದು ನಿಮಗೆ ಗುಡ್ ಫ್ಯಾಟ್, ಬ್ಯಾಡ್ ಫ್ಯಾಟ್, ಗುಡ್ ಫ್ಯಾಟ್. ಬೇಡದಿರೋ ಬರೋದು ಬ್ಯಾಡ್ ಫ್ಯಾಟ್ ಬರುತ್ತೆ. ಮತ್ತೆ ನಿಮ್ಗೆ ತಿನ್ನೋ ಆಸೆ ಜಾಸ್ತಿ ಅಂದ್ರೆ ನಿಮ್ಗೆ ಮಲ್ಟಿವಿಟಮಿನ್, ಸೆಲ್ ಆಕ್ಟಿವೇಟರ್, ಮಲ್ಟಿವಿಟಮಿನ್ ಇದೆ, ಕಾಣುತ್ತೆ ನೋಡಿ ಸರ್. ಕಣ್ಣು ಕಾಣ್ತಿಲ್ಲ ಸರ್ ನನಗೆ ಅಂದ್ರೆ ಇಲ್ಲಿ ಕಾಣುತ್ತೆ ಅಕ್ಲರ್ ಡಿಫೆನ್ಸ್, ಕಣ್ಣು ಸರಿ ಕಾಣಲ್ಲ ಸರ್ ಅಂದ್ರೆ ಇಲ್ಲಿದೆ. ಇದೆಲ್ಲ ಯಾಕೆ ಹೇಳೋದು ನಿಮ್ಗೆ ಅಂದ್ರೆ, ನೀವು ಇದನ್ನ ಆಕ್ಚುಲಿ ಹೊರಗಡೆ ಹೋಗಿ ತುಂಬಾ ಟ್ರೈ ಮಾಡಬೇಡಿ. ನಿಮ್ ಇಲ್ಲಿ ನಾರ್ಮಲ್ ಮಾಡ್ಕೋಬಹುದು, ನೀವು ನಾರ್ಮಲ್ ಮಾಡ್ಕೋಬಹುದು. ಇದನ್ನ ಹೊರಗಡೆ ಹೋಗಿ ತಿರುಗಿ 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 ಅಮ್ಮ ಹೆಂಗಿರ್ತಾರೆ, ಅಪ್ಪ ಹೆಂಗಿರ್ತಾರೆ, ತಮ್ಮ ಹೆಂಗಿರ್ತಾರೆ, ಬಂಧುಗಳು ಹೆಂಗಿರ್ತಾರೆ, ಒದ್ದಾಡ್ತಿರ್ತಾರೆ. ದಪ್ಪದ್ರೆ ಅಲ್ಲ ಸರ್ ಬಂದಿರೋ ಸಮಸ್ಯೆ ಅಂತ ಅಂತಿರ್ತಾರೆ. 100% ದಪ್ಪಿದ್ರೆ ಬಂದಿರೋ. ಈಗ ಒಂದು ಚೆಕ್ ಮಾಡಿ ಹೊಟ್ಟೆ ಭಾಗ ನೋಡಿ, ಎಲ್ಲಿದೆ ಹೊಟ್ಟೆ ಭಾಗ ಎಲ್ಲಿದೆ ಚೆಕ್ ಮಾಡ್ಕೊಳ್ಳಿ, ಎಲ್ಲಿದೆ ಮೂಳೆ, ಎಲ್ಲಿದೆ ಹೊಟ್ಟೆ, ಎಲ್ಲಿದೆ ಈ ಕಡೆ ಎಲ್ಲಿದೆ, ಎಲ್ಲಿ ಭಾಗ ನೋಡಿ. ಇದೇ ಪೇನ್ ಆಗ್ತಿದೆ, ಇದೇ ಕಷ್ಟ ಆಗ್ತಿರೋದು ಲೈಫಲ್ಲಿ, ಇನ್ನೇನು ಸಮಸ್ಯೆ ಆಗಿದೆ. ಓಕೆ ರೈಟ್, ನೀವು ಟ್ರೈ ಮಾಡಿ ನಿಮ್ಮದು ಒಂದು ಬಾಡಿಯನ್ನ ಹಿಂಗಿರ್ಬೇಕು ಸೇಫ್ ಅಲ್ಲಿ ಅಂತ. ಅದಕ್ಕಾಗಿ ಹೇಳ್ತಾರೆ ಯಾವಾಗ ಫಿಟ್ ಆಗಿರ್ಬೇಕು, ಸೇಫ್ ಆಗಿರ್ಬೇಕು. ಸೇಫ್ ಹೊರಗಡೆ ಹೋಗ್ಬೇಡಿ, ಒಂದು ಸೇಫ್ ಇರಲಿ, ಲಿಮಿಟ್ ಇರಲಿ. ಒಂದು ಚೇರ್ ಒಳಗೆ ಕುತ್ಕೊಳ್ಳೋಷ್ಟು ಇರಿ, ನಿಮ್ದು ನಿದ್ದೆ ಮಾಡೋಷ್ಟು ಇರಿ. ಇದಕ್ಕೆ ನನಗೆ ಹೇಳೋದು ಯಾವಾಗ್ಲೂ ಥ್ಯಾಂಕ್ಸ್ ಟು ಬುದ್ಧ. ಅದ್ ಹೇಳ್ಬೇಕು ನೀವು, ಅಷ್ಟೊಂದು ಸಮಾಧಾನವಾಗಿ ಬರೀ ಕೇಳಿಸ್ಕೊಂಡು ಬರ್ದೋಗಿದ್ದಾರೆ ಜೀವನದಲ್ಲಿ. ನೀವು ಕೇಳಿಸ್ಕೊಂಡು ನಿಮ್ಮನೆ ಚೆನ್ನಾಗಿ ಮಾಡ್ಬೋದು. ಕೇಳಿಸ್ಕೊಂಡ್ರೆ ಸರಿಯಾದ ಕಿವ್ಯಾಕ್ ಹೋದ್ರೆ, ನಾನು ಹೇಳ್ತೀನಿ ಯಾವಾಗ್ಲೂ, ಒಂದು ಮರದಲ್ಲಿ 100 ಕಾಯಿ ಕುತ್ಕೊಂಡಿದ್ರೆ ಒಂದೇ ಕಲ್ಲಸ್ತ್ರೆ ಎಲ್ಲಾ ಕಾಗಿ ಹೆಂಗ್ ಹೋಗುತ್ತೋ
ಹಂಗೆ ಮನುಷ್ಯನ ಸರಿಯಾಗಿ ಅರ್ಥ ಆದ್ರೆ ಇಡೀ ಜೀವನವನ್ನ ಸೆಕೆಂಡ್ ಚೇಂಜ್ ಮಾಡ್ಕೊಳ್ತಾನೆ. 100 ಕಲ್ಲೋಗಿ ಅವಶ್ಯಕತೆ ಇಲ್ಲ, ಒಂದೇ ಕಲ್ಲಷ್ಟು ಸಾಕಾಗಿ ಹೋಗುತ್ತೋ. ಮನುಷ್ಯನ ತಲೆಗೆ ಒಂದ್ ಸರಿಯಾದ ಬಿದ್ರೆ ಅರ್ಥ ಆದ್ರೆ ಇಡೀ ಲೈಫ್ ಚೇಂಜ್ ಮಾಡ್ಕೊಂಡ್ಬಿಡ್ತಾನೆ. ಯಾಕೆ ಅಂತ ಅರ್ಥ ಆಗುತ್ತೆ, ಇದು ಇಂಪಾರ್ಟೆಂಟ್. ಓಕೆ, ಹಂಗೆ ರೈಟ್. ಯಾರ್ಯಾರಿಗೆ ಅನ್ಸುತ್ತೆ ನೀವು ಇಡೀ ನಿಮ್ ಫ್ಯಾಮಿಲಿಯನ್ನ, ನಿಮ್ ಮನೆ ಫ್ಯಾಮಿಲಿ ಶೇಕ್ ಕುಡಿತಾ ಇದೆ, ಸಂಪೂರ್ಣ ಎಲ್ಲ ಶೇಕ್ ಕುಡಿತಾ ಇದ್ರಿ, ನಿಮ್ ಫ್ಯಾಮಿಲಿ ಎಲ್ಲ ಈಗ ರಿಸಲ್ಟ್ ನಿಮ್ಗೆ 20 ಒಳಗಿದೀವಿ, ನಿಮ್ ಬಾಡಿ BMI ಅನ್ನೋರು ರೆಜೆಂಟ್ ಮಾಡಿ, ಹೆಚ್ಚೇನಿದ್ರು ಮಾಡಿ. ನಾನು ರೆಜೆಂಟ್ ಮಾಡ್ತಾ, ಮನೆ ಫ್ಯಾಮಿಲಿ ಹಂಗೆ ಇದೆ, ರೆಜೆಂಟ್ ಮಾಡಿ. ಯಾರು ಇದ್ದೀರಿ? ಇಲ್ಲ ಸರ್ ನಾವು ಸೇಫ್ ಅಲ್ಲಿ ಇದೀವಿ, ನಮ್ದು ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಎಲ್ಲ ಸೇಫ್ ಅಲ್ಲಿ ಇದೀವಿ. ನಿಮ್ಮ ಮಕ್ಕಳು ಕೂಡ ನಿಮ್ಮ ಕಲಿತಾ ಇದ್ದಾರೆ. ಇಲ್ಲ ಸರ್ ನಾನು ಅಲ್ಲಿ ಸೇಫ್ ಅಲ್ಲಿ ಬಂದಿದ್ದೀನಿ, ನನ್ನ ಹೆಂಡತಿ ಬಂದಿಲ್ಲ, ನನ್ನ ಗಂಡ ಬಂದಿಲ್ಲ ಸರ್, ಬರ್ತಾರೆ ಅನ್ನೋ ಕೂಡ ರೆಜೆಂಟ್ ಮಾಡಿ. ನಾವು ಅಲ್ಲಿ ಸೇಫ್ ಇದ್ದೀನಿ, ಪ್ರೆಸೆಂಟ್ ಇದ್ದೀನಿ, ಅಲ್ಲಿದ್ದೀನಿ, ನನ್ನ ಹೆಂಡತಿ ಸ್ವಲ್ಪ ಬರ್ಬೇಕಿದ್ದಾಳೆ, ಅವಳು ಬರ್ತಾಳೆ, ನಿನ್ ಮಗ ಬರ್ತಾನೆ, ಪರವಾಗಿಲ್ಲ, ಓಕೆ ಹೋಗ್ತಾ, ಟೆನ್ಷನ್ ತಗೋಬೇಡಿ. ಅರ್ಜೆಂಟ್, ಈ ಭೂಮಿ ಮೇಲೆ ಅರ್ಜೆಂಟ್ ಜನ ಇರ್ತಾರೆ, ನಾವೇನು ಮಾಡಕ್ ಬರಲ್ಲ. ಓಕೆ, ನೀವು ಹಿಡ್ಕೊಳಕ್ ಆಗಲ್ಲ. ನನಗೆ 10 ಜನ ಸಾಕು, 10 ಜನ ಚೆನ್ನಾಗಿ ಮಾಡಿದ್ರೆ 10 ಜನಕ್ಕೆ ಅರ್ಥ, 10 ಜನ 1000 ಜನ ಚೆನ್ನಾಗಿ ಮಾಡ್ತಾರೆ. ನನಗೆ ಗೊತ್ತು, ನನಗೆ ಟೆನ್ಷನ್ ಜಾಸ್ತಿ ಒಳಕ್ ಹೋಗಲ್ಲ. ಬಟ್ ಇದ್ರೆ ಕರ್ಮ, ಇದು ಪಾಪ ಕಳೆದೋಗಿ ಪುಣ್ಯದ ಕೆಲಸ ಮಾಡಿದ್ರೆ, ಈ ಶೇಕ್ ಕುಡ್ದಿದ್ರೆ ನಿಮ್ ಫ್ಯಾಮಿಲಿ ಶೇಕ್ ಕುಡಿಸಿ ನೀವು ಚೆನ್ನಾಗಿ ಮಾಡ್ಕೊಂಡಿದ್ದೀರಿ. ಇನ್ನ ಕರ್ಮ ಇದ್ರೆ ಇಲ್ಲೇ ಬಿಟ್ಟು ಹೋಗ್ತೀರಿ. ಪುಣ್ಯ ತಂದೆ ತಾಯಿ ಮಾಡ್ರೆ ಪುಣ್ಯ ಇರಬೇಕು, ನಿಮ್ಮ ಅಪ್ಪ ಮಾಡ್ರೆ ಪುಣ್ಯ ಇರಬೇಕು, ನೀವು ಬಂದ ಒಳಗೆ ಏನೋ ದೇವಸ್ಥಾನ ನಡ್ಕೊಂಡಿರ್ಬೇಕು, ನನ್ನ ಮಕ್ಕಳು ಆರಾಮಿರ್ಲಪ್ಪ, ನನಗಿಂತ ಚೆನ್ನಾಗಿರ್ಲಿ ಅಂತ ನಿನ್ ತಾಯಿ ಬೇಡ್ಕೊಂಡಿದ್ರೆ ಈ ಶೇಕ್ ಸಿಗುತ್ತೆ. ಓಕೆ, ಇಲ್ಲಾಂದ್ರೆ ನೀವ್ ಹೆಂಗೆ ಮಗು ಮಲ್ಕೊಂಡ ಈ ಶೇಕ್ ಕುಡಿದ್ಮೇಲೆ ನಿಮ್ ಮಗು ಮಲ್ಕೊಳ್ತಾ, ಚಿಕ್ಕ ಮಗು ಮನೇಲಿ ಹಂಗ್ ಮಲ್ಕೊಂಡಿರ್ತೀರಿ ಶೇಕ್ ಕುಡಿದ್ರೆ. ಮುಂಚೆ ಯಾಕೆ ಮಲ್ಕೊಂಡಿಲ್ಲ ಹೇಳಿ? ಅದಕ್ಕೆ ಹೇಳಿದ್ ನಿಮ್ಗೆ, ಸ್ಟ್ರೆಸ್ ಮಿನರಲ್ಸ್ ಯಾವ್ದ್ಯಾವ್ದು ಸ್ಟ್ರೆಸ್ ಆಗುತ್ತೋ ಅದೇ ಮಿನರಲ್ಸ್ ಕೊಟ್ರೆ ನಿಮ್ಗೆ ಕೂಲ್ ಆಗುತ್ತೆ. ಈಗ ನಾನು ಹೇಳ್ತಾರೆ, ಇದನ್ನ ಆಫ್ ಮಾಡೀನಿ, ಇದನ್ನೇ ಆನ್ ಮಾಡ್ಬೇಕು ಇವಾಗ, ರೈಟ್ ಆರ್ ರಾಂಗ್? ಕರೆಕ್ಟಾ? ಇದೇ ಸ್ವಿಚ್ ಅನ್ನ ಆಫ್ ಮಾಡೀನಿ, ಅದನ್ನೇ ಆನ್ ಮಾಡ್ಬೇಕು. ನಿಮಗೆ ಹಂಗೆ ಅದೇ ಬಾಡಿಗೆ ಟೆನ್ಷನ್ ಆಗಿದ್ರೆ, ಯಾಕೆ ಟೆನ್ಷನ್ ಆಯ್ತು, ಟೆನ್ಷನ್ ಆಗಿ ಏನ್ ಕಾರಣ, ಏನ್ ಕೊಟ್ರೆ ಟೆನ್ಷನ್ ಕಮ್ಮಿ ಆಗುತ್ತೆ? ನಾನು ಯಾವಾಗ ಹೇಳ್ತೀನಿ, ನಿನ್ನ ಮಗ ಉಳ್ಳಾಡ್ತಾ ಮಣ್ಣಲ್ಲಿ ಏನ್ ಬೇಕು? ಚಾಕ್ಲೇಟ್ ಬೇಕು. ಅದನ್ನ ಕೊಡಿಸಿದ್ರೆ ಸುಮ್ಮನೆ ಆಗ್ತಾನೆ. ಪೆನ್ ಕೊಡಿಸಿದ್ರೆ ಚಿಟಿ ಬರ್ತಾನೆ. ಅವ್ನು ಕೇಳಿದ್ದೇನು? ಚಾಕ್ಲೇಟ್. ಬಾಡಿ ಕೇಳ್ತಿರೋದೇನು? ಅದನ್ನ ಕೊಟ್ರೆ ಬಾಡಿ ಸುಮ್ಮನೆ ಆಗುತ್ತೆ. ಈಸಿ, ರೈಟ್? ಅದೇ ಸರ್, ಫೋಟೋ ಹಾಕಿ ನೀವು ಈಗ ಎಲ್ಲೆಲ್ಲಿದ್ದೀರಿ, ಇಬ್ರು ಕಟ್ಟು, ಫಸ್ಟ್ ಫೋಟೋ ಸೆಕೆಂಡ್ ಫೋಟೋ ಹಾಕಿ ಮಕ್ಕಳೆಲ್ಲ ಶೇಕ್ ಕುಡಿದ್ರೆ ರಿಸಲ್ಟ್ ಹೇಳಿ, ನೀವು ಕೇಳಿಸ್ಕೊಳ್ಳಿ, ಒಂದು ಐಡಿಯಾ ಬರುತ್ತೆ. ಇವ್ರನ್ನ ಹೆಂಗ್ ಹೇಳ್ತಾರೆ ನೋಡಿ, ಹಂಗೆ ನೀವು ಹೊಸ್ದಾಗಿ ಬಂದಿರೋ ಹಂಗ್ ಮಾಡ್ಕೋಬೇಕು ಅನ್ಸ್ಬೇಕು ನಿಮ್ಗೆ. ನಾನು ಹಿಂಗ್ ಮಾಡ್ಕೋಬೇಕು, ಹಿಂಗ್ ಆಗ್ಬೇಕಂತ ಅನ್ಸ್ಬೇಕು ಫಸ್ಟ್ ನಿಮ್ಗೆ, ಅದಕ್ಕೆ ತೋರಿಸ್ತಿರೋದು. ಎಸ್ ಕವಿತಾ, ಥ್ಯಾಂಕ್ ಯು ಸರ್, ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ಗ್ರೂಪಿಗೆ ಬಂದು 4 ವರ್ಷ ಶೇಕ್ ಕುಡಿತಾ ಇದೀವಿ. ಶೇಕ್ ಕುಡಿಯೋಕೆ ಮುಂಚೆ ಪ್ರಾಬ್ಲಮ್ಸ್ ತುಂಬಾ ಇರ್ತಾ ಇತ್ತು, ಬಾಡಿಗೆ ಗೊತ್ತಿಲ್ಲ. ಈಗ ಹೇಳ್ತಾ ಇದ್ದೆ, ಬಾಡಿಗೆ ಏನ್ ವಿಟಮಿನ್ಸ್ ಮಿನರಲ್ಸ್ ಏನ್ ಬೇಕು ಏನ್ ಬೇಡ ಅಂತ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಮ್ಗೆ ಇಂಥದ್ದು ಬೇಕು ಇಂಥದ್ದು ಬೇಡ ಅಂತ ಹೇಳ್ಕೊಡೋರಿಲ್ಲ. ಏನ್ ತಗೊಂಡ್ರೆ ಬಾಡಿ ಚೆನ್ನಾಗಿರುತ್ತೆ, ಏನ್ ತಗೊಂಡಿದ್ರೆ ಏನಕ್ಕೆ ನಮ್ಮ ಬಾಡಿ ಹಿಂಗ ಆಗ್ತಾ ಇದೆ, ನಾವೇನ್ ಕೊಡ್ತಾ ಇದೀವಿ ಬಾಡಿಗೆ, ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ತಕ್ಕಂಥ ಟೈಮು ಇಲ್ಲ, ಮತ್ತೆ ಆ ಪೇಷನ್ಸ್ ಇಲ್ಲ, ಮತ್ತೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ನಮ್ಗೆ. ಏನೋ ಓದಿದ್ರು ಕೂಡ ನಾಲೆಡ್ಜ್ ಇರ್ತಾ ಇರ್ಲಿಲ್ಲ. ಅದರಿಂದ ನಮ್ಮ ಬಾಡಿ ಗೊತ್ತಿಲ್ದೇನೆ ಪ್ರಾಬ್ಲಮ್ಸ್ ಅನುಭವಿಸ್ತಾ ಇದ್ವಿ. ಸುಸ್ತಾಗ್ತಾ ಇದ್ದೆ, ಎನರ್ಜಿ ಇರ್ತಿದ್ದಿಲ್ಲ, ಮಾತಾಡಕ್ ಆಗ್ತಿದ್ದಿಲ್ಲ, ಕೆಲಸ ಮಾಡಕ್ ಆಗ್ತಿಲ್ಲ, ಜಾಸ್ತಿ ಮಾತಾಡಕ್ ಆಗ್ತಿಲ್ಲ, ಕೆಲಸ ಮಾಡಕ್ ಆಗ್ತಿದ್ದಿಲ್ಲ, ತುಂಬಾ ಪೇನ್ ಅನಿಸ್ತಿತ್ತು, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾ ಇತ್ತು, ಸಿಟ್ಟು ಜಾಸ್ತಿ ಬರ್ತಾ ಇತ್ತು, ಕೋಪ ಜಾಸ್ತಿ ಬರ್ತಾ ಇತ್ತು. ಇದೆಲ್ಲದು ಬಿಫೋರ್ ಶೇಕ್ ಕುಡಿಯೋಕೆ ಮುಂಚೆ ಇರ್ತಾ ಇತ್ತು. ಬಟ್ ಈಗ ನೀವು ಹೇಳಿದ್ರಿ, ಶೇಕ್ ಕುಡಿದ್ಮೇಲೆ ಬಾಡಿ ಕೂಲ್ ಅನಿಸ್ತು. ಫಸ್ಟ್ ಡೇ ನಾನು ಫ್ರೆಶ್ ಕುಡಿದಾಗ ಇಷ್ಟ ಆಗ್ಲಿಲ್ಲ, ಬಟ್ ಶೇಕ್ ಕುಡಿದಾಗೆ ತುಂಬಾ ಬಾಡಿ ಕೂಲ್ ಅನಿಸ್ತು, ಅದನ್ನ ಲೈಟ್ ವೇಟ್ ಅನಿಸ್ತು, ಸಿಕ್ಕಾಪಟ್ಟೆ ಖುಷಿ ಆಗ್ಬಿಡ್ತು. ಫಸ್ಟ್ ದಿನ ನಾನು ಕ್ಲಬ್ ಅಲ್ಲಿ ಶೇಕ್ ಕುಡಿದಾಗ, ಅಂದ್ರೆ ಆ ತರದ ಫುಡ್ ಯಾವತ್ತು ನಾನು ಕೊಟ್ಟೇ ಇಲ್ಲ ಬಾಡಿಗೆ. ನೀವ್ ಹೇಳಿದ್ರೆ ಆರ್ಗನ್ಸ್ ಏನ್ ಬೇಕಾದ್ರೆ ಕೊಟ್ಟರೆ ಬಾಡಿ ಚೆನ್ನಾಗಿರುತ್ತೆ ಅಂತ. ಹಾಗೆ ಶೇಕ್ ಕುಡಿದ ತಕ್ಷಣ ತುಂಬಾ ಕೂಲ್ ಅನಿಸ್ತು, ಬಾಡಿ ಫ್ರೆಶ್ ಅನಿಸ್ತು, ಲೈಟ್ ವೇಟ್ ಅನಿಸ್ತು, ಆಹಾರ ಅನಿಸ್ತು, ಏನೋ ಒಂಥರ ಬಾಡಿ ಆರ್ಗನ್ಸ್ ಎಲ್ಲ ಒಂಥರ ಬೆಳಿಗ್ಗೆ ಹೂವು ಹರಡಿದಂಗೆ ಖುಷಿ ಆಯ್ತು. ಈ ಖುಷಿ ಆದಾಗ ನಾನು ಅವತ್ತು ಇಷ್ಟ ಆಯ್ತು ಬಾಡಿಗೆ. ನನ್ಗೆ ಗೊತ್ತಾಯ್ತು, ಅಂದ್ರೆ ಈ ಪ್ಲೇಸ್ ಅಲ್ಲಿ ಶೇಕ್ ಕುಡಿದ್ರೆ, ನಾರ್ಮಲ್ ಲೈಫ್ ನ್ಯೂಟ್ರಿಷನ್ ಶೇಕ್ ತಗೊಂಡ್ರೆ ನಾನು ಚೆನ್ನಾಗಿ ಆಗ್ತೀನಿ ಅಂತ ಒಂದು ನಂಬಿಕೆ ಬಂದಿದ್ದು ಆ ಶೇಕ್ ಕುಡಿದ್ಮೇಲೆ. ಮತ್ತೆ ಅಲ್ಲಿ ಕುಡಿಯೋರ್ ಜೊತೆ ಇದ್ದೆ, ಮತ್ತೆ ಶೇಕ್ ಕುಡಿ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರು, ಅವ್ರ ಜೊತೆ ಇದ್ದ ರಿಸಲ್ಟ್ ನೆಲ್ಲ ಕೇಳಿಸ್ಕೊಂಡಿದ್ದಕ್ಕೆ ನನಗೆ ಅರ್ಥ ಆಯ್ತು, ನನ್ನ ಬಾಡಿಗೆ